ಮಾರ್ಕೆಟೇರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮಾರ್ಗದರ್ಶಿ ಅಧಿಕಾರಿಗಳು ಹಾಗೂ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಆದಂತಹ ಮಹೇಶ್ DS ಸಾಹೇಬರಿಗೆ ಈ ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ಸ್ವೀಕರಿಸುವ ಮೂಲಕ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ರೂವಾರಿಗಳು ಆದಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಲಲಿತಾ ಶಿವಕುಮಾರ್ ಅವರಿಗೆ ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಅನ್ಸೂಯ ಸಿದ್ದರಾಮೇಶ್ ಅವ್ರಿಗೂ ಕೂಡ ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಕುಂದೂರ್ನಹಳ್ಳಿ ವಾರ್ಡಿನ ಸದಸ್ಯರು ಸಿದ್ದರಾಮೇಗೌಡರವ್ರಿಗೂ ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಆದಂತಹ ಮೋಹನ್ ಕುಮಾರ್ ಹಾಗೂ ಅವರ ತಂಡದವರಿಗೂ ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆಯ ಮುಂಭಾಗ ಆಸೀನರಾದಂತಹ ಅಂಗನವಾಡಿ ಆಶಾ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ, NRLM ಸಂಘದವರು ಹಾಗೂ ಅರಣ್ಯ ಇಲಾಖೆಯ ಲೈನ್ ಡಿಪಾರ್ಟ್ಮೆಂಟ್ ಆದಂತಹ ಅರಣ್ಯ ಇಲಾಖೆ ರಘು ಸರ್ಗೂ ಕೂಡ ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ಅಂಗನವಾಡಿ ಕಾರ್ಯಕರ್ತರು, ಆಶಾ ವರ್ಕರು ಹಾಗೂ ಗ್ರಾಮಸ್ಥರು, ಸಿಬ್ಬಂದಿ ವರ್ಗ ಮತ್ತು ಪತ್ರಿಕಾ ಮಿತ್ರರಿಗೂ ಎಲ್ಲರಿಗೂ ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರುತ್ತಾ ಉದ್ಘಾಟನೆಯನ್ನ ಮಾಡಬೇಕು ಅಂತ ಹೇಳಿ ನೋಡಲ್ ಆಫೀಸರ್ನ ಕೇಳ್ಕೊಳ್ತಾ ಇದ್ದೇನೆ. ದೀಪ ಬೆಳಗೋದ್ರ ಮೂಲಕ ಎಲ್ಲ ಗಣ್ಯರು ಉದ್ಘಾಟನೆಯನ್ನ ಮಾಡಬೇಕು. ಜ್ಯೋತಿಯನ್ನು ಬೆಳಗಿಸಿರುವಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಇವತ್ತಿನ ಗ್ರಾಮ ಸಭೆಯ ವಿಶೇಷತೆ, ಇನ್ನೋರ್ವ ಸದಸ್ಯರಾದಂತಹ ಸುಲ್ಕಾಪುರ ಗ್ರಾಮದ ಕಲಾವತಿಯವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ಸಭೆಯ ಉದ್ದೇಶ ಸಾಮಾಜಿಕ ಲೆಕ್ಕ ಪರಿಶೋಧನೆ 2023-24ನೇ ಸಾಲಿನ ಲೆಕ್ಕ ಪರಿಶೋಧನೆಯನ್ನ ಗ್ರಾಮ ಸಭೆಯ ಮುಂದೆ ಇವತ್ತು ಇಡುವಂಥದ್ದೇ ಇವತ್ತಿನ ಗ್ರಾಮ ಸಭೆಯ ಉದ್ದೇಶ. ಈ ಒಂದು ಕಾರ್ಯವನ್ನು ನಮ್ಮ ತಾಲೂಕು ವ್ಯವಸ್ಥಾಪಕರಾದಂತಹ ಮೋಹನ್ ಸರ್ ಅವರು ನಡೆಸ್ಕೊಡ್ತಾರೆ ಅಂತ ಹೇಳ್ತಾ ಅವ್ರಿಗೆ ನಾನು ಮೈಕನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ
ಉಪಸ್ಥಿತರಿರುವಂತಹ ಮಾರ್ಗದರ್ಶಿ ಅಧಿಕಾರಿಗಳಾದ ಶ್ರೀ ಮಹೇಶ್ BS ಅವರು, ಶಿಶು ಅಭಿವೃದ್ಧಿ ಅಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಗುಬ್ಬಿ ತಾಲೂಕು ಅವರೇ, ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಯೋಗಿತಾ ಶಿವಕುಮಾರ್ ಅವರೇ, ಉಪಾಧ್ಯಕ್ಷರಾದ ಅನುಸೂಯ ದೇವಿ ಸಿದ್ದರಾಮೇಶ್ ಅವರೇ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ತನುಜಾ ಬೆನಕಟ್ಟಿರವರು, ಹಾಗೂ ಗೌರವಾನ್ವಿತ ಸರ್ವ ಸದಸ್ಯರುಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು, ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗದವರು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಎಲ್ಲರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶಗಳು ಬೇಡಿಕೆ ಪ್ರಕಾರ ಒಂದು ಆರ್ಥಿಕ ವರ್ಷದಲ್ಲಿ ಪ್ರತಿ ಕುಟುಂಬಕ್ಕೆ 100 ದಿನಗಳಿಗೆ ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ಒದಗಿಸುವುದು, ಇದರ ಜೊತೆಗೆ ದೀರ್ಘಕಾಲ ಬಾಳಿಕೆ ಬರುವಂತಹ ಹಾಗೂ ಉತ್ಪಾದನಾಶೀಲ ಆಸ್ತಿಗಳನ್ನು ಸೃಜನೆ ಮಾಡುವಂತಹದ್ದು, ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವಂಥದ್ದು, ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳುವಂತಹದ್ದು, ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದು. ಪಂಚಾಯತ್ ರಾಜ್ ಸಂಸ್ಥೆಗಳು ಅಂದರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಕಾಯ್ದೆಯಡಿ ನೀಡಲಾಗಿರುವ ಕೂಲಿ ಕಾರ್ಮಿಕರಿಗೆ ಪ್ರಮುಖ ಹಕ್ಕುಗಳು ಉದ್ಯೋಗ ಚೀಟಿಯನ್ನು ಪಡೆಯುವಂಥ ಹಕ್ಕುಳ್ಳವರಾಗಿರುತ್ತಾರೆ. ಬೇಡಿಕೆ ಪ್ರಕಾರ 15 ದಿನಗಳೊಳಗಾಗಿ ಕೂಲಿಯನ್ನು ಪಡೆಯುವಂಥ ಹಕ್ಕುಳ್ಳವರಾಗಿರುತ್ತಾರೆ. ನಿರುದ್ಯೋಗ ಭತ್ಯೆಯನ್ನು ಪಡೆಯುವಂಥ ಹಕ್ಕುಳ್ಳವರಾಗಿರುತ್ತಾರೆ. ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕೆಲಸ ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ನೀರು, ನೆರಳಿನ ವ್ಯವಸ್ಥೆ ಹಾಗೂ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಕುಂದುಕೊರತೆಗಳನ್ನು ಕಾಲಮಿತಿಯೊಳಗೆ ಪರಿಹರಿಸಿಕೊಳ್ಳುವ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ಗಾಯಗಳಾಗಿ, ಅಂಗವಿಕಲತೆ ಅಥವಾ ಮರಣ ಸಂಭವಿಸಿದಲ್ಲಿ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ಪಡೆಯುವ ಹಕ್ಕುಳ್ಳವರಾಗಿರುತ್ತಾರೆ. ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ ಸಮುದಾಯ ಆಧಾರಿತ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವಂಥದ್ದು, ಯೋಜನೆಯು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಲು ಸಹಕಾರಿಯಾಗುವುದು, ಫಲಾನುಭವಿಗಳು ತಮ್ಮ ಕುಂದುಕೊರತೆ ಮತ್ತು ಅಗತ್ಯತೆಗಳನ್ನು ವ್ಯಕ್ತಪಡಿಸಲು ವೇದಿಕೆಯನ್ನು ಒದಗಿಸುವುದು, ಅನುಷ್ಠಾನ ಪ್ರಕ್ರಿಯೆಯಲ್ಲಾಗುವ ಸೋರಿಕೆಯನ್ನು ಕಡಿಮೆ ಮಾಡುವ ಮೂಲಕ ಯೋಜನೆಯನ್ನು ಬಲಪಡಿಸುವಂತಹುದು. ಹಾಗೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ವೈಯಕ್ತಿಕ ಕಾಮಗಾರಿಗಳನ್ನು ಸಹ ಅನುಷ್ಠಾನ ಮಾಡಿಕೊಳ್ಳಬಹುದು. ಕೋಳಿ ಶೆಡ್ ನಿರ್ಮಾಣಕ್ಕೆ 70,000, ಬದು ನಿರ್ಮಾಣಕ್ಕೆ ಪ್ರತಿ ಎಕರೆಗೆ 17,000, ದನದ ತೊಟ್ಟಿ ನಿರ್ಮಾಣಕ್ಕೆ 57,000, ಹಂದಿ ತೊಟ್ಟಿ ನಿರ್ಮಾಣಕ್ಕೆ 87,000, ಮೇಕೆ ಶೆಡ್ ನಿರ್ಮಾಣಕ್ಕೆ 70,000, ಬಚ್ಚಲಗುಂಡಿ ನಿರ್ಮಾಣಕ್ಕೆ 14,000, ಬಯೋಗ್ಯಾಸ್ ಘಟಕ ನಿರ್ಮಾಣಕ್ಕೆ 50,000 ನಿಗದಿಪಡಿಸಲಾಗಿದೆ. ಹಾಗೂ ತೋಟಗಾರಿಕಾ ಬೆಳೆಗಳಾದ ಕಾಳುಮೆಣಸು, ನಿಂಬೆ, ಮೋಸಂಬಿ, ಕಿತ್ತಳೆ, ಮಾವು, ತೆಂಗು, ಹಲಸು, ವೀಳ್ಯದೆಲೆ ಹೀಗೆ ಹಲವಾರು ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ತಮ್ಮ ಜಮೀನುಗಳನ್ನು ಅಭಿವೃದ್ಧಿಪಡಿಸಬಹುದು. ಹಾಗೆ ಸಮುದಾಯ ಕಾಮಗಾರಿಗಳಾದ ಹೊಸದಾಗಿ ಕೆರೆ ಕಟ್ಟೆ, ಕೆರೆಗಳ ಹೂಳೆತ್ತುವುದು, ಕಲ್ಯಾಣ ಅಭಿವೃದ್ಧಿ, ಸರ್ಕಾರಿ ಶಾಲೆಗಳಿಗೆ ಕಾಂಪೌಂಡ್ ನಿರ್ಮಾಣ ಹಾಗೂ ಶೌಚಾಲಯ ನಿರ್ಮಾಣ, ಸಿಸಿ ರಸ್ತೆ, ಸಿಸಿ ಚರಂಡಿ, ಸರ್ಕಾರಿ ಶಾಲೆಗಳಿಗೆ ಮಳೆ ನೀರು ಕೊಯ್ಲು ನಿರ್ಮಾಣ, ಹೀಗೆ ಶಾಲಾ ಅಡುಗೆ ಕೋಣೆ ನಿರ್ಮಾಣ, ಹೀಗೆ ಹಲವಾರು ಸಮುದಾಯ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡು ತಮ್ಮ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬಹುದು. ಈ ಎಲ್ಲ ಕಾಮಗಾರಿಗಳು ಆಯಾ ವಾರ್ಡಿನ ಸದಸ್ಯರ ಅಧ್ಯಕ್ಷತೆಯಲ್ಲಿ ಕಾಮಗಾರಿಗಳನ್ನು ಪಟ್ಟಿ ಮಾಡ್ಕೋಬೇಕಾಗುತ್ತೆ. ಗ್ರಾಮ ಸಭೆಯಲ್ಲಿ ಈ ಪಟ್ಟಿ ಮಾಡಿದಂಥ ಕಾಮಗಾರಿಗಳನ್ನು ಆಯ್ಕೆ ಮಾಡಿ ಪ್ರಯೋಜನ ಪಟ್ಟಿಯಲ್ಲಿ ತಯಾರು ಮಾಡಿ ಅನುಮೋದನೆಗಾಗಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗೆ ಸಲ್ಲಿಸಬೇಕಾಗುತ್ತೆ. ಅಲ್ಲಿಂದ ಮಂಜೂರಾತಿಯಾಗಿ ಬಂದ ನಂತರ ಆದ್ಯತಾವಾರು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಳ್ಳಬೇಕಾಗುತ್ತೆ. ಆದ್ಯತಾವಾರು ಅಂದರೆ ಮೊದಲನೇದಾಗಿ ಭೂ ಅಭಿವೃದ್ಧಿಗೆ ಸಂಬಂಧಪಟ್ಟ ಕಾಮಗಾರಿಗಳು, ಎರಡನೆಯದಾಗಿ ಜಲ ಸಂರಕ್ಷಣೆಗೆ ಸಂಬಂಧಪಟ್ಟಂಥ ಕಾಮಗಾರಿಗಳು, ಹಾಗೂ ಮೂರನೆಯದಾಗಿ ಅರಣ್ಯೀಕರಣಕ್ಕೆ ಸಂಬಂಧಪಟ್ಟಂಥ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡು ನಂತರ ಉಳಿದ ಕಾಮಗಾರಿಗಳನ್ನು ಆದ್ಯತಾವಾರು ನಿಯಮಾನುಸಾರ ಕಾಮಗಾರಿಗಳನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗದಿಪಡಿಸಿದ ವೇಳಾಪಟ್ಟಿ ಪ್ರಕಾರ ಈ ಗ್ರಾಮ ಪಂಚಾಯಿತಿಯಲ್ಲಿ 1/4/2023ರಿಂದ
31/3/2024 ಅವಧಿಯಲ್ಲಿ ಅನುಷ್ಠಾನಗೊಂಡಂತ ಕಾಮಗಾರಿಗಳನ್ನು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪ್ರತಿ ಕಾಮಗಾರಿಗಳ ಕಡತ ಪರಿಶೀಲನೆ, ಸ್ಥಳ ಪರಿಶೀಲನೆ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಮನೆ ಭೇಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದರ ಕ್ರೋಢೀಕೃತ ವರದಿಯನ್ನು ತಯಾರು ಮಾಡಿ ಈ ದಿನ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಹಾಗೆ ಈ ಗ್ರಾಮ ಪಂಚಾಯಿತಿಯಲ್ಲಿ 3/2/2025ರಿಂದ 6/2/2025ರವರೆಗೆ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಕೈಗೊಂಡು ಈ ದಿನ ಗ್ರಾಮ ಸಭೆ ಏರ್ಪಡಿಸಲಾಗಿದೆ. ಇದು ಈ ಪ್ರತಿ ಕಾಮಗಾರಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಕಾಮಗಾರಿಗೆ ಇಷ್ಟು ಹಣ ವೆಚ್ಚವಾಗಿದೆ ಅನ್ನೋ ವಿವರವನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ನಾನು ಓದಿರ್ತಕ್ಕಂಥ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಪ್ರತಿ ಕಾಮಗಾರಿಗಳನ್ನು ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ಆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ನ್ಯೂನತೆ ಇದ್ರೆ ಈ ಸಭೆಯಲ್ಲಿ ತಾವೆಲ್ಲ ತಿಳಿಸ್ಬೋದು ಅಂತ ಕೇಳ್ಕೊತಾ ಇದ್ದೀನಿ. ಗ್ರಾಮ ಪಂಚಾಯಿತಿ ವತಿಯಿಂದ ಒಟ್ಟು 124 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ 124 ಕಾಮಗಾರಿಗಳಿಗೆ ಖರ್ಚಾದ ಮೊತ್ತ ಕೂಲಿ ಮೊತ್ತಕ್ಕೆ 7,68,828, ಸಾಮಗ್ರಿ ಮೊತ್ತ 5,14,914, ಒಟ್ಟು 12,83,798 ರೂಗಳನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ವೆಚ್ಚ ಮಾಡಲಾಗಿದೆ. ಹಾಗೆ ಸಾಮಾಜಿಕ ಅರಣ್ಯ ಇಲಾಖೆಯಿಂದ 20 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಆ 20 ಕಾಮಗಾರಿಗಳಿಗೆ ಆದಂತಹ ವೆಚ್ಚ ಕೂಲಿ ಮೊತ್ತಕ್ಕೆ 8,62,996, ಸಾಮಗ್ರಿ ಮೊತ್ತ 25,31,974, ಒಟ್ಟು 33,94,790 ರೂಗಳನ್ನು ಅರಣ್ಯ ಇಲಾಖೆ ವತಿಯಿಂದ ವೆಚ್ಚ ಮಾಡಲಾಗಿದೆ. ಹಾಗೆ ಕೃಷಿ ಇಲಾಖೆಯಿಂದ 16 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ 16 ಕಾಮಗಾರಿಗಳಿಗೆ ಆದಂತಹ ವೆಚ್ಚ 7,53,343. ತೋಟಗಾರಿಕೆ ಇಲಾಖೆಯಿಂದ 4 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ ಕಾಮಗಾರಿಗಳಿಗೆ ಆದಂತಹ ವೆಚ್ಚ 91,324. ರೇಷ್ಮೆ ಇಲಾಖೆಯಿಂದ 1 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. ಈ ಕಾಮಗಾರಿಗೆ ಆದಂತಹ ವೆಚ್ಚ 19,918. ಹಾಗೆ ಗ್ರಾಮ ಪಂಚಾಯಿತಿ, ಸಾಮಾಜಿಕ ಅರಣ್ಯ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆಯಿಂದ ಒಟ್ಟು ಎಲ್ಲ ಕಾಮಗಾರಿಗಳ ಒಟ್ಟು ವೆಚ್ಚ 55,43,157 ರೂಗಳನ್ನು ಈ ಅವಧಿಯಲ್ಲಿ ವೆಚ್ಚ ಮಾಡಲಾಗಿದೆ. ಈಗ ಪ್ರತಿ ಕಾಮಗಾರಿಗಳ ಹೆಸರು, ಆ ಕಾಮಗಾರಿಗೆ ಆದಂತ ವೆಚ್ಚದ ವಿವರವನ್ನು ತಮ್ಮ ಮಂಡಿಸ್ತಾ ಇದ್ದೀನಿ. ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ನ್ಯೂನತೆ ಇದ್ರೆ ಈ ಸಭೆಯಲ್ಲಿ ತಿಳಿಸಬಹುದು. ಅತ್ತಿಕಟ್ಟೆ ಗ್ರಾಮದ ಎಎಸ್ ಉದಯಕುಮಾರ್ ಅವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 10,112. ಅತ್ತಿಕಟ್ಟೆ ಗ್ರಾಮದ ಎಎಸ್ ದೇವರಾಜು ಬಿನ್ ಚಂದ್ರಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 24,332. ಅತ್ತಿಕಟ್ಟೆ ಗ್ರಾಮದ ಎಂಎಸ್ ಉಮೇಶ್ ಬಿನ್ ಸಿದ್ದನಂಜಪ್ಪನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 4,424. ಅತ್ತಿಕಟ್ಟೆ ಗ್ರಾಮದ ಎಂಎಸ್ ಸ್ವಾಮಿ ಬಿನ್ ಶಿವಣ್ಣನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 10,112. ಅತ್ತಿಕಟ್ಟೆ ಗ್ರಾಮದ ಕೆಂಚಯ್ಯ ಬಿನ್ ಸಣ್ಣಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 14,220. ಅತ್ತಿಕಟ್ಟೆ ಗ್ರಾಮದ ಚಂದ್ರಕಲಾ ಕೋಂ ಹರೀಶ್ ರವರ ವಸತಿ ನಿರ್ಮಾಣ 6,320. ಅತ್ತಿಕಟ್ಟೆ ಗ್ರಾಮದ ಪಲ್ಲವಿ ಕೋಂ ಶಿವಪ್ರಸಾದ್ ರವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 4,424. ಅತ್ತಿಕಟ್ಟೆ ಗ್ರಾಮದ ಮಲ್ಲಮ್ಮ ಕೋಂ ರಂಗಸ್ವಾಮಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2,212. ಅತ್ತಿಕಟ್ಟೆ ಗ್ರಾಮದ ಯೋಗೀಶ್ ಬಿನ್ ರಾಮಚಂದ್ರಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 4,424. ಅತ್ತಿಕಟ್ಟೆ ಗ್ರಾಮದ ಶಿವಲಿಂಗಮ್ಮ ಕೋಂ ಗಂಗಣ್ಣನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 6,636. ಅತ್ತಿಕಟ್ಟೆ ಗ್ರಾಮದ ಶಿವಶಂಕರ್ ಬಿನ್ ಲಿಂಗಪ್ಪನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 10,112. ಅತ್ತಿಕಟ್ಟೆ ಗ್ರಾಮದ ಶಿವಸ್ವಾಮಿ ಬಿನ್ ಬೋರೇಗೌಡರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2,212. ಅತ್ತಿಕಟ್ಟೆ ಗ್ರಾಮದ ಸುಕನ್ಯಾ ಕೋಂ ರವೀಶ್ ರವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 12,956. ಅಮ್ಮನಹಳ್ಳಿ ಗ್ರಾಮದ ರಂಗಮ್ಮ ಕೋಂ ಶಿವಕುಮಾರ ಸ್ವಾಮಿ ರವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ 28,864. ಕಾರೇಹಳ್ಳಿ ಗ್ರಾಮದ ಚಿದಾನಂದ ಮೂರ್ತಿ ಬಿನ್ ಲಿಂಗಪ್ಪನವರ ಜಮೀನಿನಲ್ಲಿ ಕಾಳುಮೆಣಸು ಕಾಮಗಾರಿ 4,424. ಕಾರೇಹಳ್ಳಿ ಗ್ರಾಮದ ಬಸವರಾಜು ಬಿನ್ ಚೆನ್ನಬಸವಯ್ಯನವರ ಜಮೀನಿನಲ್ಲಿ ಕಾಳುಮೆಣಸು ಕಾಮಗಾರಿ 6,636. ಕಾರೇಹಳ್ಳಿ ಗ್ರಾಮದ ಮಂಗಳಮ್ಮ ಕೋಂ ರಂಗಸ್ವಾಮಯ್ಯನವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ, ಸಾಮಗ್ರಿ ಮೊತ್ತ 26,897. ಕಾರೇಹಳ್ಳಿ ಗ್ರಾಮದ ಮಹದೇವಮ್ಮ ಕೋಂ ದೊಡ್ಡತಿಮ್ಮಯ್ಯನವರ ದನದ ಶೆಡ್ ನಿರ್ಮಾಣ 25,052. ಕಾರೇಹಳ್ಳಿ ಗ್ರಾಮದ ಯೋಗೇಶ್ ಬಿನ್ ಬಸವರಾಜುರವರ ಜಮೀನಿನಲ್ಲಿ ಕಾಳುಮೆಣಸು ಕಾಮಗಾರಿ 12,640.
ಕಾರೇಳ್ಳಿ ಗ್ರಾಮದ ಲಲಿತಮ್ಮ ಕುಂ ಚನ್ನಬಸವಯ್ಯನವರ ಜಮೀನಿನಲ್ಲಿ ಕಾಳು ಮೆಣಸು ಕಾಮಗಾರಿ 13,272. ಕಾರೇಳ್ಳಿ ಗ್ರಾಮದ ಸರ್ವಮಂಗಳ ಕುಂ ಪಾಲಾಕ್ಷಯ್ಯನವರ ದನದ ಶೆಡ್ ನಿರ್ಮಾಣ 13,408. ಕಾರೇಳ್ಳಿ ಗ್ರಾಮದ ಸಿದ್ದರಾಮೇಶ್ ಬಿನ್ ಕಲ್ಲಪ್ಪನವರ ಜಮೀನಿನಲ್ಲಿ ಕಾಳು ಮೆಣಸು ಕಾಮಗಾರಿ 17,380. ಕುಂದರನಹಳ್ಳಿ ಗ್ರಾಮದ ಆನಂದ್ ಬಿನ್ ರಂಗಯ್ಯನವರ ದನದ ಶೆಡ್ ನಿರ್ಮಾಣ 23,179. ಕುಂದರನಹಳ್ಳಿ ಗ್ರಾಮದ ಆನಂದ್ ಬಿ ರಂಗಯ್ಯನವರ ಮನೆ ಹತ್ತಿರದ ಬಚ್ಚಲಗುಂಡಿ ನಿರ್ಮಾಣ 11,461. ಕುಂದರನಹಳ್ಳಿ ಗ್ರಾಮದ ಕಮಲಮ್ಮ ಕುಂ ರಾಜಣ್ಣನವರ ವಸತಿ ನಿರ್ಮಾಣ 6,636. ಕುಂದರನಹಳ್ಳಿ ಗ್ರಾಮದ ಕಾಂತಾಮಣಿ ಕುಂ ಹನುಮಂತರಾಯಪ್ಪನವರ ವಸತಿ ನಿರ್ಮಾಣ 7,584. ಕುಂದರನಹಳ್ಳಿ ಗ್ರಾಮದ ತಿಮ್ಮಯ್ಯ ಬಿನ್ ಮೂಡ್ಲೆಯನವರ ತೆಂಗಿನ ಸಸಿ ಕಾಮಗಾರಿ 8,216. ಕುಂದರನಹಳ್ಳಿ ಗ್ರಾಮದ ರಾಧಾ ಕೋಂ ನಟರಾಜು ಅವರ ವಸತಿ ನಿರ್ಮಾಣ 4,424. ಕೆಂಚನಹಳ್ಳಿ ಗ್ರಾಮದ ವೀರಭದ್ರಯ್ಯ ಬಿನ್ ಶಿವಣ್ಣನವರ ದನದ ಶೆಡ್ ನಿರ್ಮಾಣ 24,170. ಜನಕದೇವನಹಳ್ಳಿ ಗ್ರಾಮದ ಅರವಮ್ಮ ಕೋಂ ರಾಜ್ಕುಮಾರ್ ಅವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 1,896. ಜನಕದೇವನಹಳ್ಳಿ ಉಮೇಶ್ ಬಿನ್ ಬಸವಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 1,896. ಜನಕದೇವನಹಳ್ಳಿ ಗ್ರಾಮದ ಗೌರಮ್ಮ ಕೋಂ ಮಹಾಲಿಂಗಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 1,896. ಜನಕದೇವನಹಳ್ಳಿ ಗ್ರಾಮದ ಚಿಕ್ಕಣ್ಣ ಬಿನ್ ಚೆಲುವಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 1,896. ಜನಕದೇವನಹಳ್ಳಿ ಗ್ರಾಮದ ನರಸಿಂಹಮೂರ್ತಿ ಬಿನ್ ತಿಮ್ಮಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 1,896. ಜನಕದೇವನಹಳ್ಳಿ ಗ್ರಾಮದ ನಾಗರತ್ನ ಮತ್ತು ದೇವರಾಜುರವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 1,896. ಜನಕದೇವನಹಳ್ಳಿ ಗ್ರಾಮದ ನಾಗರಾಜು ಬಿನ್ ತಿಮ್ಮಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 1,896. ಜನಕದೇವನಹಳ್ಳಿ ಗ್ರಾಮದ ಭೂಮಿಕಾ ಬಿನ್ ಸ್ವಾರತಿರವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 1,896. ಜನಕದೇವನಹಳ್ಳಿ ಗ್ರಾಮದ ಮೀನಾಕ್ಷಿ ಕೋಂ ಶ್ರೀನಿವಾಸರವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 1,896. ಜನಕದೇವನಹಳ್ಳಿ ಗ್ರಾಮದ ಲಕ್ಷ್ಮಯ್ಯ ಬಿನ್ ನರಸಯ್ಯನವರ ದನದ ಶೆಡ್ ನಿರ್ಮಾಣ 31,919. ಜನಕದೇವನಹಳ್ಳಿ ಗ್ರಾಮದ ಶಂಕರಪ್ಪ ಬಿನ್ ವೆಂಕಣ್ಣನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 1,896. ಜನಕದೇವನಹಳ್ಳಿ ಗ್ರಾಮದ ಶೋಭಾ ಕೋಂ ವಸಂತಕುಮಾರ್ ಅವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 1,896. ಜನಕದೇವನಹಳ್ಳಿ ಗ್ರಾಮದ ಶ್ರೀನಿವಾಸ್ ಬಿನ್ ನಂಜಪ್ಪನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 1,896. ಜನಕದೇವನಹಳ್ಳಿ ಗ್ರಾಮದ ಸವಿತಾ ಕೋಂ ಪ್ರಕಾಶ್ ರವರ ದನದ ಶೆಡ್ ನಿರ್ಮಾಣ 26,590. ಜನಕದೇವನಹಳ್ಳಿ ಗ್ರಾಮದ ಸಾವಿತ್ರಮ್ಮ ಕೋಂ ನಂಜುಂಡಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 1,896. ಜನಕದೇವನಹಳ್ಳಿ ಗ್ರಾಮದ ಸಿದ್ದಲಿಂಗಯ್ಯ ಬಿನ್ ಕಪೀನಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 1,896. ಶ್ರೀರಾಮಪುರ ಗ್ರಾಮದ ಪುಟ್ಟಮ್ಮ ಕೋಂ ಮಹಾಲಿಂಗಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 1,896. ಶ್ರೀರಾಮಪುರ ಗ್ರಾಮದ ಶಂಭುಲಿಂಗಯ್ಯ ಬಿನ್ ಶಂಕರಪ್ಪನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2,212. ಶ್ರೀರಾಮಪುರ ಗ್ರಾಮದ ಕುಮಾರಯ್ಯ ಬಿನ್ ಸಿದ್ದರಾಮಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 1,896. ಶ್ರೀರಾಮಪುರ ಗ್ರಾಮದ ರಂಗಸ್ವಾಮಿ ಬಿನ್ ಬಸಪ್ಪನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 1,896. ಶ್ರೀರಾಮಪುರ ಗ್ರಾಮದ ರಂಗಸ್ವಾಮಿ ಬಿನ್ ರಂಗಪ್ಪನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 1,896. ಶ್ರೀರಾಮಪುರ ಗ್ರಾಮದ ರಾಜಣ್ಣ ಬಿನ್ ನಂಜಪ್ಪನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2,212. ಮಾರಕೆಟ್ಟಳ್ಳಿ ತಿಮ್ಮರಾಜು ಬಿನ್ ಉಚ್ಚಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2,212. ತಿಮ್ಮಳ್ಳಿಪಾಳ್ಯ ಗ್ರಾಮದ ಕುತ್ತಮ್ಮ ಕೋಂ ಬೀಸಯ್ಯನವರ ವಸತಿ ನಿರ್ಮಾಣ 10,744. ತಿಮ್ಮಳ್ಳಿಪಾಳ್ಯ ಗ್ರಾಮದ ಮಹದೇವಮ್ಮ ಕೋಂ ರಾಜಪ್ಪನವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ 26,675. ತಿಮ್ಮಳ್ಳಿಪಾಳ್ಯ ಗ್ರಾಮದ ಯಶೋದಮ್ಮ ಕೋಂ ಕರಿಯಪ್ಪನವರ ವಸತಿ ನಿರ್ಮಾಣ 12,956. ತಿಮ್ಮಳ್ಳಿಪಾಳ್ಯ ಗ್ರಾಮದ ಸಿದ್ದರಾಮಕ್ಕ ಕೋಂ ಗುಬ್ಬಣ್ಣನವರ ವಸತಿ ನಿರ್ಮಾಣ 1,580. ದೋಣೆರೆ ಗ್ರಾಮದ ಗಂಗಣ್ಣಮ್ಮ ಕೋಂ ಗುಬ್ಬಣ್ಣನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2,212. ದೋಣೆರೆ ಗ್ರಾಮದ ಗಂಗಣ್ಣಮ್ಮ ಕೋಂ ಗುಬ್ಬಣ್ಣನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 1,896. ದೋಣೆರೆ ಗ್ರಾಮದ ದ್ರಾಕ್ಷಾಯಣಮ್ಮ ಕೋಂ ಸಿದ್ದರಾಮಯ್ಯನವರ ವಸತಿ ನಿರ್ಮಾಣ 25,596. ದೋಣೆರೆ ಗ್ರಾಮದ ರಾಮಯ್ಯ ಬಿನ್ ಮರಿಯಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 1,896. ದೋಣೆರೆ ಗ್ರಾಮದ ರಾಮಯ್ಯ ಬಿನ್ ಮಾರಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2,212. ದೋಣೆರೆ ಗ್ರಾಮದ ವಿನೋದಮ್ಮ ಕೋಂ ಶಿವಣ್ಣನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2,212. ದೋಣೆರೆ ಗ್ರಾಮದ ವಿನೋದಮ್ಮ ಕೋಂ ಶಿವಣ್ಣನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 1,896.
ದೋಣ್ಯರೆ ಗ್ರಾಮದ ಸುಮಿತ್ರಾ ಕುಂ ನಾಗರಾಜುರವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2212. ದೋಣ್ಯರೆ ಗ್ರಾಮದ ಸುಮಿತ್ರಮ್ಮ ಕುಂ ನಾಗರಾಜುರವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 1896. ಬಂಡಿಹಳ್ಳಿ ಗ್ರಾಮದ ಜಯಮ್ಮ ಕುಂ ಉಮೇಶ್ ರವರ ವಸತಿ ನಿರ್ಮಾಣ 316. ಬಂಡಿಹಳ್ಳಿ ಗ್ರಾಮದ ದೊಡ್ಡಮ್ಮ ಕುಂ ಕೆಂಚಯ್ಯನವರ ವಸತಿ ನಿರ್ಮಾಣ 6952. ಬಂಡಿಹಳ್ಳಿ ಗ್ರಾಮದ ದ್ರಾಕ್ಷೇಣಿ ಕುಂ ಗಂಗಾಧರವರ ವಸತಿ ನಿರ್ಮಾಣ 4424. ಬಂಡಿಹಳ್ಳಿ ಗ್ರಾಮದ ಗೋಗಯ್ಯ ಬಿನ್ ನರಸಿಂಹಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2212. ಬಂಡಿಹಳ್ಳಿ ಗ್ರಾಮದ ಸಾಕಮ್ಮ ಕುಂ ಗಂಗಯ್ಯನವರ ವಸತಿ ನಿರ್ಮಾಣ 15168. ಬಾಡೇನಹಳ್ಳಿ ಗ್ರಾಮದ ಇಂದ್ರಮ್ಮ ಕುಂ ಶ್ರೀನಿವಾಸರವರ ವಸತಿ ನಿರ್ಮಾಣ 8848. ಬಾಡೇನಹಳ್ಳಿ ಗ್ರಾಮದ ನೀಲಕಂಠಯ್ಯ ಬಿನ್ ಬಸಪ್ಪನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2212. ಬಾಡೇನಹಳ್ಳಿ ಗ್ರಾಮದ ಪುಟ್ಟಮ್ಮ ಕುಂ ಚೆನ್ನಬಸವಯ್ಯನವರ ವಸತಿ ನಿರ್ಮಾಣ 6952. ಬಾಡೇನಹಳ್ಳಿ ಗ್ರಾಮದ ಮಹದೇವಯ್ಯ ಬಿನ್ ರಂಗಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2212. ಬಾಡೇನಹಳ್ಳಿ ಗ್ರಾಮದ ಶಿವರುದ್ರಪ್ಪ ಬಿನ್ ರಂಗಪ್ಪನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2212. ಬಾಡೇನಹಳ್ಳಿ ಗ್ರಾಮದ ಶೋಭಾ ಕೋಂ ಭಾರತೀಶ್ ರವರ ವಸತಿ ನಿರ್ಮಾಣ 3160. ಬಿದರೆಹಳ್ಳ ಕಾವಲ್ ಗ್ರಾಮದ ಗಂಗಮ್ಮ ಕೋಂ ಮೂರ್ತಯ್ಯನವರ ದನದ ಶೆಡ್ ನಿರ್ಮಾಣ 26225. ಬಿದರೆಹಳ್ಳ ಕಾವಲ್ ಗ್ರಾಮದ ಓಂಕಾರ ಮೂರ್ತಿ ಬಿನ್ ಜಯಣ್ಣನವರ ದನದ ಶೆಡ್ ನಿರ್ಮಾಣ 17605. ಬಿದರೆಹಳ್ಳ ಕಾವಲ್ ಗ್ರಾಮದ ಜಯಮ್ಮ ಕೋಂ ಮೂಡ್ಲಿಗಿರಯ್ಯನವರ ದನದ ಶೆಡ್ ನಿರ್ಮಾಣ 29052. ಬಿದರೆಹಳ್ಳ ಕಾವಲ್ ಗ್ರಾಮದ ಜ್ಯೋತಿ ಕೋಂ ನಂಜಪ್ಪನವರ ಮನೆ ಹತ್ತಿರ ಬಚ್ಚಲು ಗುಂಡಿ ನಿರ್ಮಾಣ 5731. ಬಿದರೆಹಳ್ಳ ಕಾವಲ್ ಗ್ರಾಮದ ದೇವರಾಜು ಬಿನ್ ಹನುಮಂತಯ್ಯನವರ ಬಚ್ಚಲು ಗುಂಡಿ ನಿರ್ಮಾಣ 5731. ಬಿದರೆಹಳ್ಳ ಕಾವಲ್ ಗ್ರಾಮದ ಯೋಗೇಶ್ ಬಿನ್ ದುರ್ಗಯ್ಯನವರ ದನದ ಶೆಡ್ ನಿರ್ಮಾಣ 24786. ಬಿದರೆಹಳ್ಳ ಕಾವಲ್ ಗ್ರಾಮದ ಶಂಕರಯ್ಯ ಬಿನ್ ಕೆಂಚಯ್ಯನವರ ಜಮೀನಿನಲ್ಲಿ ಎರೆಹುಳು ತೊಟ್ಟಿ ನಿರ್ಮಾಣ 18939. ಬಿದರೆಹಳ್ಳ ಕಾವಲ್ ಗ್ರಾಮದ ಸ್ವಾಮಿ ಬಿನ್ ಶಿವಯ್ಯನವರ ದನದ ಶೆಡ್ ನಿರ್ಮಾಣ 25990. ಬೆನ್ನೂರು ಗ್ರಾಮದ ಜಯಣ್ಣ ಬಿನ್ ಗುರುಸಿದ್ದಪ್ಪ ರವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2212. ಸದರಿ ಕಾಮಗಾರಿಯ ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಾಮಗಾರಿ ಅನುಷ್ಠಾನವಾಗದಿರುವುದು ಕಂಡುಬಂದಿದ್ದು ಈ ಯೋಜನೆಯ ಉದ್ದೇಶ ಈಡೇರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 2212 ರೂಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಬೆನ್ನೂರು ಗ್ರಾಮದ ಕೇಶವಣ್ಣ ಬಿನ್ ಬಸವರಾಜುರವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2212. ಬೆನ್ನೂರು ಗ್ರಾಮದ ನಾಗರತ್ನಮ್ಮ ಕುಂ ಶಿವಕುಮಾರ್ ಅವರ ವಸತಿ ನಿರ್ಮಾಣ 19276. ಬೆನ್ನೂರು ಗ್ರಾಮದ ಪಾರ್ವತಮ್ಮ ಕುಂ ಶಿವನಂಜಪ್ಪನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2212. ಬೆನ್ನೂರು ಗ್ರಾಮದ ರತ್ನಾಬಾಯಿ ಕೋಂ ಗೋವಿಂದರಾವ್ರವರ ವಸತಿ ನಿರ್ಮಾಣ 13904. ಬೆನ್ನೂರು ಗ್ರಾಮದ ಸುಬ್ಬಾಬಾಯಿ ಕೋಂ ಮೊರಶೋಜಿರಾವ್ರವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2212. ಮಾರಶೆಟ್ಟಳ್ಳಿ ಗ್ರಾಮದ ಅಪ್ಪಣ್ಣ ಕೋಂ ಅಪ್ಪಣ್ಣನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 39816. ಮಾರಶೆಟ್ಟಳ್ಳಿ ಗ್ರಾಮದ ಉಮಾದೇವಿ ಬಿನ್ ಮಹಾಲಿಂಗಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 316. ಈ ಸದರಿ ಕಾಮಗಾರಿಯ ಸ್ಥಳ ಪರಿಶೀಲನೆ ಸಮಯದಲ್ಲಿ ಈ ಕಾಮಗಾರಿ ಅನುಷ್ಠಾನವಾಗದಿರುವುದು ಕಂಡುಬಂದಿದ್ದು ಈ ಯೋಜನೆಯ ಉದ್ದೇಶ ಈಡೇರಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ 316 ರೂಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಮಾರಶೆಟ್ಟಳ್ಳಿ ಗ್ರಾಮದ ಕುಮಾರಯ್ಯ ಬಿನ್ ತಿಮ್ಮಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2212. ಮಾರಶೆಟ್ಟಳ್ಳಿ ಗ್ರಾಮದ ಕುಮಾರಸ್ವಾಮಿ ಬಿನ್ ನಾಗಲಿಂಗಪ್ಪನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 4424. ಮಾರಶೆಟ್ಟಳ್ಳಿ ಗ್ರಾಮದ ಕುಮುದ ಕೊಂ ಗುರು ಚೆನ್ನಬಸವಯ್ಯನವರ ವಸತಿ ನಿರ್ಮಾಣ 4424. ಮಾರಶೆಟ್ಟಳ್ಳಿ ಗ್ರಾಮದ ಗಂಗಾಧರಯ್ಯ ಬಿನ್ ನಂಜುಂಡಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 32864. ಮಾರಶೆಟ್ಟಳ್ಳಿ ಗ್ರಾಮದ ಗೀತಾ ಕೊಂ ಸೋಮಶೇಖರರವರ ವಸತಿ ನಿರ್ಮಾಣ 12640. ಮಾರಶೆಟ್ಟಳ್ಳಿ ಗ್ರಾಮದ ಗೌಡಯ್ಯ ಬಿನ್ ಮುದಿಯಪ್ಪನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 39816. ಮಾರಶೆಟ್ಟಳ್ಳಿ ಗ್ರಾಮದ ಗೌರಮ್ಮ ಕೊಂ ಪರಮಶಿವಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 36024. ಮಾರಶೆಟ್ಟಳ್ಳಿ ಗ್ರಾಮದ ದಯಾನಂದ ಸ್ವಾಮಿ ಬಿನ್ ಚಂದ್ರಯ್ಯನವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ 1580. ಮಾರಶೆಟ್ಟಳ್ಳಿ ಗ್ರಾಮದ ನಂಜುಂಡಯ್ಯ ಬಿನ್ ಶಿವಪೂಜೆ ಬೋರಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 316. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ
ಕಾಮಗಾರಿ ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಾಮಗಾರಿ ಅನುಷ್ಠಾನವಾಗದೇ ಇರುವುದು ಕಂಡು ಬಂದಿದ್ದು ಈ ಯೋಜನೆ ಉದ್ದೇಶ ಈಡೇರಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 316 ರುಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಮಾರಶೆಟ್ಟಳ್ಳಿ ಗ್ರಾಮದ ನಾರಾಯಣಪ್ಪ ಬಿನ್ ಲಕ್ಷ್ಮಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2212. ಮಾರಶೆಟ್ಟಳ್ಳಿ ಗ್ರಾಮದ ಬೋರ್ಲಿಂಗೇಶ್ವರ ದೇವಸ್ಥಾನದ ಸಮೀಪ ಜಮೀನಿನಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಸಾಮಗ್ರಿ ಮೊತ್ತ 28,231. ಮಾರಶೆಟ್ಟಳ್ಳಿ ಗ್ರಾಮದ ರತ್ನಾಕಂ ಕೃಷ್ಣಮೂರ್ತಿರವರ ವಸತಿ ನಿರ್ಮಾಣ 12,008. ಮಾರಶೆಟ್ಟಳ್ಳಿ ಗ್ರಾಮದ ರೇಖಾಕಂ ಶಿವಯ್ಯನವರ ವಸತಿ ನಿರ್ಮಾಣ 6,004. ಮಾರಶೆಟ್ಟಳ್ಳಿ ಗ್ರಾಮದ ಶಂಕರ್ ಬಿನ್ ರೇಣುಕಾಚಾರ್ಯರವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 37,604. ಮಾರಶೆಟ್ಟಳ್ಳಿ ಗ್ರಾಮದ ಶಾಂತಮ್ಮ ಕುಮಾರಯ್ಯರವರ ವಸತಿ ನಿರ್ಮಾಣ 5,372. ಮಾರಶೆಟ್ಟಳ್ಳಿ ಗ್ರಾಮದ ಶಿವಣ್ಣ ಬಿನ್ ನಂಜುಂಡಪ್ಪನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 37,288. ಮಾರಶೆಟ್ಟಳ್ಳಿ ಗ್ರಾಮದ ಹುಚ್ಚಯ್ಯ ಬಿನ್ ಕಲೇತಿಮ್ಮಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 3,160. ಸುಂಕಾಪುರ ಗ್ರಾಮದ ಕಲವತಿ ಕೋಂ ಸಣ್ಣರಂಗಯ್ಯನವರ ವಸತಿ ನಿರ್ಮಾಣ 22,752. ಸುಂಕಾಪುರ ಗ್ರಾಮದ ಗಂಗಾಧರ ಬಿನ್ ರಾಮಯ್ಯನವರ ಜಾನುವಾರು ಶೆಡ್ ನಿರ್ಮಾಣ 24,170. ಸುಂಕಾಪುರ ಗ್ರಾಮದ ರಂಗಯ್ಯ ಬಿನ್ ರಂಗಯ್ಯನವರ ದನದ ಶೆಡ್ ನಿರ್ಮಾಣ 26,641. ಸುಂಕಾಪುರ ಗ್ರಾಮದ ಶಂಕರಮ್ಮ ಕೋಂ ಶಂಕರಯ್ಯನವರ ದನದ ಶೆಡ್ ನಿರ್ಮಾಣ 26,675. ಸುಂಕಾಪುರ ಗ್ರಾಮದ ಸಣ್ಣ ತಾಯಮ್ಮ ಕೋಂ ಶಿವಣ್ಣನವರ ದನದ ಶೆಡ್ ನಿರ್ಮಾಣ 26,156. ಸುಂಕಾಪುರ ಗ್ರಾಮದ ಸೋಮಶೇಖರ್ ಬಿನ್ ಚಿಕ್ಕಣ್ಣನವರ ದನದ ಶೆಡ್ ನಿರ್ಮಾಣ 30,632. ಸೋಪನಹಳ್ಳಿ ಗ್ರಾಮದ ನಾಗರತ್ನಮ್ಮ ಕೋಂ ಚನ್ನಂಜಪ್ಪನವರ ವಸತಿ ನಿರ್ಮಾಣ 14,220. ಎಚ್.ಡಿ. ಕವಲ್ ಗ್ರಾಮದ ಆನಂದ್ ಬಿನ್ ಪುಟ್ಟರಂಗಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2,212. ಎಚ್.ಡಿ. ಕವಲ್ ಗ್ರಾಮದ ತ್ಯಾಗರಾಜು ಬಿನ್ ಪುಟ್ಟರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಎಚ್.ಡಿ. ಕವಲ್ ಗ್ರಾಮದ ನಟರಾಜು ಬಿನ್ ಪುಟ್ಟರಂಗಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2,212. ಎಚ್.ಡಿ. ಕವಲ್ ಗ್ರಾಮದ ಶಿವಣ್ಣ ಬಿನ್ ದಾಸಪ್ಪನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2,212. ಎಚ್.ಡಿ. ಕವಲ್ ಗ್ರಾಮದ ಜಯಣ್ಣ ಬಿನ್ ಚೆಲುವಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2,212. ಎಚ್.ಡಿ. ಕವಲ್ ಗ್ರಾಮದ ಮಲ್ಲೇಶ್ ಬಿನ್ ಗಂಗಣ್ಣನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2,212. ಎಚ್.ಡಿ. ಕವಲ್ ಗ್ರಾಮದ ಲಕ್ಷ್ಮಮ್ಮ ಕೋಂ ಕರಿಯಪ್ಪನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 2,212. ವಿವರ 1ನೇ ವರ್ಷದ ಮಾರಶೆಟ್ಟಳ್ಳಿ NH 206 ರಸ್ತೆಯಿಂದ ಮಾರಶೆಟ್ಟಳ್ಳಿ ಗ್ರಾಮದವರೆಗೆ ರಸ್ತೆ ಬದಿ ನೆಡುತೋಪು ನಿರ್ವಹಣೆ. ಕೂಲಿ ಮೊತ್ತ 43,924. ಸಾಮಗ್ರಿ ಮೊತ್ತ 77,063. ಒಟ್ಟು 1,20,977. ರೈಸಿಂಗ್ ಅಂಡ್ ಮೇಂಟೆನೆನ್ಸ್ ಅಂದರೆ ಅರಣ್ಯ ಸಸಿ ಬೆಳೆಸುವುದು ಮತ್ತು ನಿರ್ವಹಣೆ ಕಾಮಗಾರಿ 1,73,703. ಹಾಗೆ ಸೋಪ್ನಳ್ಳಿ ನರ್ಸರಿ ಹಾಗೆ ಅರಣ್ಯ ಸಸಿ ಬೆಳೆಸುವುದು ಮತ್ತು ನಿರ್ವಹಣೆ. ಹಾಗೆ 14,20,000 ಅಳತೆಯ 3,000 PVS ಬ್ಲಾಕ್. ಈ ಕಾಮಗಾರಿಗೆ 2,13,381 ರು ವೆಚ್ಚ ಮಾಡಲಾಗಿದೆ. ಹಾಗೆ ಅರಣ್ಯ ಸಸಿ ಬೆಳೆಸುವುದು ಮತ್ತು ನಿರ್ವಹಣೆ 8x12 ಸೈಜಿನ 10,000 ಕೈಚೀಲ 1,88,427. ಹಾಗೆ ಅರಣ್ಯ ಸಸಿ ಬೆಳೆಸುವುದು ಮತ್ತು ನಿರ್ವಹಣೆ 10x16 ಸೈಜಿನ 4,500 ಕೈಚೀಲ 2,09,128. ಹಾಗೆ ಅರಣ್ಯ ಸಸಿ ಬೆಳೆಸುವುದು ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ 10x16 ಅಳತೆಯ 5,000 ಕೈಚೀಲ ಕಾಮಗಾರಿ ಸೋಪ್ನಳ್ಳಿ ನರ್ಸರಿಯಲ್ಲಿ 2,34,917.
ಹಾಗೆ ಅರಣ್ಯ ಸಸಿ ಬೆಳೆಸುವುದು ಮತ್ತು ನಿರ್ವಹಣೆ ಮಾಡುವುದು 10x16 ಅಳತೆಯ 5,000 ಕೈಚೀಲ ಸೋಪ್ನಲ್ಲಿ ನರ್ಸರಿ 2,61,970 ಈ ವೆಚ್ಚ ಮಾಡಲಾಗಿದೆ. ಹಾಗೆ ಸದರಿ ಕಾಮಗಾರಿಯ ಕಡತ ಪರಿಶೀಲನಾ ಸಮಯದಲ್ಲಿ ಬಿಲ್ ನಂಬರ್ 2020ರಲ್ಲಿ HDPI O1 ಸ್ಯಾಕ್ ಬ್ಯಾಗ್ ಮೊತ್ತವನ್ನು MBಯಲ್ಲಿ 38,000 ರೂಗಳಿಗೆ ದಾಖಲಿಸಿದ್ದು MIS ನಲ್ಲಿ 39,530 ರೂಗಳನ್ನು ದಾಖಲಿಸಿರುವುದು ಕಂಡುಬಂದಿದೆ. ಆದ್ದರಿಂದ MBಗಿಂತ ಹೆಚ್ಚುವರಿಯಾಗಿ 1,530 ರೂಗಳನ್ನು MIS ನಲ್ಲಿ ದಾಖಲಿಸಿ ಹಣ ಪಾವತಿ ಮಾಡುವುದು ಕಂಡುಬಂದಿದೆ. ಆದ್ದರಿಂದ 1,530 ರೂಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಹೆಚ್ಚುವರಿ 1,530. ಹಾಗೆ ಅರಣ್ಯ ಸಸಿ ಬೆಳೆಸುವುದು ಮತ್ತು ನಿರ್ವಹಣೆ 14x20 ಸೈಜಿನ 3,000 ಕೈಚೀಲ ಸೋಪ್ನಳ್ಳಿ ನರ್ಸರಿ 2,43,385. ಅರಣ್ಯ ಸಸಿ ಬೆಳೆಸುವುದು ಮತ್ತು ನಿರ್ವಹಣೆ 8x12 ಸೈಜಿನ ಕೈಚೀಲ 10,000 ಕೈಚೀಲ $1,543. ಹತ್ತಿಕಟ್ಟೆಯಿಂದ ಡಿರಾಂಪುರದವರೆಗೆ ರಸ್ತೆ ಬದಿ ನಡುತೋಪು ಬೆಳೆಸುವುದು 5,08,719. 1ನೇ ವರ್ಷದ ಬೋರ್ಲಿಂಗೇಶ್ವರ ದೇವಸ್ಥಾನದಿಂದ ಮಾರಶೆಟ್ಟಹಳ್ಳಿವರೆಗೆ ರಸ್ತೆ ಬದಿ ನಡುತೋಪು ಬೆಳೆಸುವುದು 2,05,628. ದೇವಸ್ಥಾನದಿಂದ ಮಾರಶೆಟ್ಟಹಳ್ಳಿ ಗ್ರಾಮದವರೆಗೆ ರಸ್ತೆ ಬದಿ ನಡುತೋಪು ಬೆಳೆಸುವುದು 1,70,978. ಬೋರ್ಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಗಿಡ ನೆಡುವುದು 4,90,488. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ನಾಮಫಲಕದ ಮೊತ್ತ 4,830 ರೂಗಳನ್ನು MIS ನಲ್ಲಿ 2 ಬಾರಿ ನಮೂದಿಸಿ ನಾಮಪಡವಾದ ಮೊತ್ತ 4,830 ರೂಗಳನ್ನು ಹೆಚ್ಚುವರಿಯಾಗಿ ಪಾವತಿಸಿರುವುದು ಕಂಡುಬಂದಿದೆ. ಆದ್ದರಿಂದ ಸದರಿ 4,830 ನಾಮಫಲಕದ ಮೊತ್ತವನ್ನು ವಸೂಲಾತಿ ಮಾಡಲು ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಸೋಪ್ನಳ್ಳಿ ನರ್ಸರಿ ಕಾವಲು ನಿರ್ವಹಣೆ 55,424. ಸೋಪ್ನಳ್ಳಿ ಇಲಾಖಾ ನರ್ಸರಿ ಕಾವಲು ನಿರ್ವಹಣೆ 7,268. ಕೃಷಿ ಅರಣ್ಯೀಕರಣ ಕಾಮಗಾರಿ ಮಾರ್ಕೆಟ್ನಲ್ಲಿ ಬಸವರಾಜು ಸಣ್ಣ ಪ್ಲೇಟ್ ಮಲ್ಲಯ್ಯ 17,696. ಡಿರಾಂಪುರ ಗ್ರಾಮದ ಶ್ರೀಧರ್ ಬಿನ್ ಅಡವಪ್ಪನವರ ಜಮೀನಿನಲ್ಲಿ ಗಿಡ ನೆಡುವುದು 26,544. ಮಾರ್ಕೆಟ್ನಲ್ಲಿ ಗ್ರಾಮದ ಗಂಗಾಧರಯ್ಯ ಬಿನ್ ಶಿವಣ್ಣನವರ ಜಮೀನಿನಲ್ಲಿ ಗಿಡ ನೆಡುವುದು 6,636. ಮಾರ್ಕೆಟ್ನಲ್ಲಿ ಗ್ರಾಮದ ಷಣ್ಮುಖಯ್ಯ ಬಿನ್ ಉಗ್ರಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು 17,696. ಬಾಳೆನಹಳ್ಳಿ ಗ್ರಾಮದ ಶಿವಕುಮಾರ ಸ್ವಾಮಿ ಬಿನ್ ಓವಳ ನರಸಿಂಹಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು 13,272. ಈಗ ತೋಟಗಾರಿಕೆ ಇಲಾಖೆಯಿಂದ 4 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಜಯಮ್ಮ ವೈಫ್ ಆಫ್ ಮುಳ್ಳಗಿರಿಯಪ್ಪ ತೆಂಗಿನ ಸಸಿ ಕಾಮಗಾರಿ ಹೊನ್ನೇನಹಳ್ಳಿ ಗ್ರಾಮ 18,960. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಫಲಾನುಭವಿ ಜಯಮ್ಮ ಮಾರಚೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿದರಹಳ್ಳಿ ಕಾವಲು ವಾಸಿಯಾಗಿದ್ದು ಇವರ ಜಮೀನು ಪಳ್ಳಿ ಗ್ರಾಮ ಪಂಚಾಯತ್ ಹೊನ್ನೇನಹಳ್ಳಿ ಸರ್ವೆ ನಂಬರ್ ಅಲ್ಲಿ 8/1ರಲ್ಲಿ ತೆಂಗು ಅಭಿವೃದ್ಧಿ ಕಾಮಗಾರಿ ಅನುಷ್ಠಾನ ಕಡತವನ್ನು ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಸ್ಥಳ ಪರಿಶೀಲನೆ ಮಾಡಲು ಸಹ ಇಲಾಖಾ ಅಧಿಕಾರಿಗಳು ಸಹಕರಿಸಿರುವುದಿಲ್ಲ. ಆದ್ದರಿಂದ ಫಲಾನುಭವಿ ಪಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉದ್ಯೋಗ ಚೀಟಿ ಬಳಕೆಯಾಗಿರುವುದಿಲ್ಲ. ಸದರಿ ಕಾಮಗಾರಿಗೆ ಖರ್ಚಾದ 18,960 ರೂಗಳನ್ನು ಆಕ್ಷೇಪಣೆಯಲ್ಲಿ ಇಡಲು ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಕೆಂಚಯ್ಯ ಬಿನ್ ಸಣ್ಣಯ್ಯ ತೆಂಗಿನ ಸಸಿ ಕಾಮಗಾರಿ 24,016. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಕೂಲಿ ಮೊತ್ತ 24,016 ರೂಗಳಿಗೆ ಅಳತೆ ಪುಸ್ತಕದಲ್ಲಿ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಹಣ ಪಾವತಿಸಿರುವುದು ಕಂಡುಬಂದಿದೆ. ಆದ್ದರಿಂದ ಸದರಿ ಮೊತ್ತವನ್ನು ಆಕ್ಷೇಪಣೆ ನೀಡಲು ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ರಾಜಶೇಖರ್ ಸಣ್ಣ ರಂಗಪ್ಪ ತೆಂಗಿನ ಸಸಿ ಕಾಮಗಾರಿ 20,540. ಶಿವಮ್ಮ ಪ್ಲೇಟ್ ತಿಮ್ಮಯ್ಯ ತೆಂಗಿನ ಸಸಿ ಕಾಮಗಾರಿ 27,808. ಹಾಗೆ ಕೃಷಿ ಇಲಾಖೆಯಿಂದ ಈಶ್ವರಯ್ಯ ಬಿನ್ ಬಸವಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 59,408. ಸದರಿ
ಕಾಮಗಾರಿಯ ಕಡತವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಸದರಿ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 59,408 ರೂಗಳನ್ನು ಆಕ್ಷೇಪಣೆ ನೀಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಈಶ್ವರಯ್ಯ ಬಿನ್ ಬಸಪ್ಪ 13,272, ಉಮೇಶ್ ಬಿನ್ ಮಲ್ಲಯ್ಯ ಮಾರ್ಕೆಟ್ಟೇಲಿ ಗ್ರಾಮ ಕಂದಕಮದು ನಿರ್ಮಾಣ 58,460, ಗಂಗಾಧರಯ್ಯ ಬಿನ್ ಲೇಟ್ ಶಿವಣ್ಣ ಕಂದಕಮದು ನಿರ್ಮಾಣ ಮಾರ್ಕೆಟ್ಟೇಲಿ ಗ್ರಾಮ 47,716, ಚೆನ್ನಮ್ಮಕುಂ ಚನ್ನಬಸವಯ್ಯ ಕಂದಕಮದು ನಿರ್ಮಾಣ ಮಾರ್ಕೆಟ್ಟೇಲಿ ಗ್ರಾಮ 34,128, ನಾಗರಾಜು ಬಿನ್ ಶಿವಣ್ಣ ಕಂದಕಮದು ನಿರ್ಮಾಣ ಮಾರ್ಕೆಟ್ಟೇಲಿ ಗ್ರಾಮ 31,586, ಬಸವರಾಜು ಬಿನ್ ಮಲ್ಲಯ್ಯ ಕಂದಕಮದು ನಿರ್ಮಾಣ ಮಾರ್ಕೆಟ್ಟೇಲಿ ಗ್ರಾಮ 39,816, ಮರಿಬಸವಯ್ಯ ಬಿನ್ ಲಿಂಗಪ್ಪ ಕಂದಕಮದು ನಿರ್ಮಾಣ ಮಾರ್ಕೆಟ್ಟೇಲಿ ಗ್ರಾಮ 36,340, ಮಹದೇವ ಬಿನ್ ಜಡಿಯಪ್ಪ ಮಾರ್ಕೆಟ್ಟೇಲಿ ಗ್ರಾಮ ಕಂದಕಮದು ನಿರ್ಮಾಣ 69,836, ಮಹದೇವಯ್ಯ ಬಿನ್ ಅಡಿಯಪ್ಪ ಕಂದಕಮದು ನಿರ್ಮಾಣ ಮಾರ್ಕೆಟ್ಟೇಲಿ ಗ್ರಾಮ 59,408, ಮಹೇಶ್ ಬಿನ್ ಗಂಗಣ್ಣನವರ ಕಂದಕಮದು ನಿರ್ಮಾಣ ಮಾರ್ಕೆಟ್ಟೇಲಿ ಗ್ರಾಮ 54,984, ಸದರಿ ಕಡತವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 54,984 ರೂಗಳನ್ನು ಆಕ್ಷೇಪಣೆ ನೀಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಮಹೇಶ್ ಬಿನ್ ಗಂಗಣ್ಣನವರ ಕಂದಕಮದು ನಿರ್ಮಾಣ 73,629, ಮಾರ್ಕೆಟ್ಟೇಲಿ ಗ್ರಾಮದ ಶಿವಣ್ಣ ಬಿನ್ ನಂಜುಂಡಪ್ಪನವರ ಕಂದಕಮದು ನಿರ್ಮಾಣ 56,880, ಸದರಿ ಕಾಮಗಾರಿ ಕಡತವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಸದರಿ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 56,880 ರೂಗಳನ್ನು ಆಕ್ಷೇಪಣೆಯಲ್ಲಿಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ರೇಖಾಕೋಂ ಗೋರೇಗೌಡ ಕಂದಕಮದು ನಿರ್ಮಾಣ 69,836, ಶಂಕರಪ್ಪ ಬಿನ್ ಮಹಾಲಿಂಗಯ್ಯ ಕಂದಕಮದು ನಿರ್ಮಾಣ ಮಾರ್ಕೆಟ್ಟೇಲಿ ಗ್ರಾಮ 52,772, ಸಿದ್ದೇಶ್ ಬಿನ್ ಗುರುಲಿಂಗಪ್ಪ 26,544. ಹಾಗೆ ರೇಷ್ಮೆ ಇಲಾಖೆಯಿಂದ ಒಂದು ಕಾಮಗಾರಿ ಅನುಷ್ಠಾನಗೊಂಡಿದೆ. ಭೀಮರಾಜು ಬಿನ್ ಕೆಂಚಯ್ಯನವರ ಇಪ್ಪುನೆರಳೆ ಕಾಮಗಾರಿ ಬಿದ್ರೇಳಕಾವ ಗ್ರಾಮ 19,908. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಎಂಬಿಯಲ್ಲಿ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಹಣ ಪಾವತಿ ಮಾಡಿರುವುದು ಕಂಡು ಬಂದಿದೆ. ಆದ್ದರಿಂದ ಸದರಿ ಕಾಮಗಾರಿಯ ಖರ್ಚಾದ ಕೂಲಿ ಮತ್ತು 19,908 ರೂಗಳನ್ನು ಆಕ್ಷೇಪಣೆ ನೀಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಹಾಗೆ ಇದುವರೆಗೂ ನಾನು ಓದಿರ್ತಕ್ಕಂಥ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ಆಕ್ಷೇಪಣೆ ಅಥವಾ ನ್ಯೂನತೆಗಳಿದ್ದು ತಮ್ಮ ಅನಿಸಿಕೆಗಳಿದ್ದರೆ ಈ ಸಭೆಯಲ್ಲಿ ತಿಳಿಸ್ಬೋದು ಅಂತ ಕೇಳ್ಕೊತಾ ಇದ್ದೀನಿ. ಅರಣ್ಯ ಸಸಿ ಬೆಳೆಸುವುದು ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ 1,530 ರೂಗಳನ್ನು ವಸೂಲಾತಿ ಮಾಡಲು ಸಭೆಯಲ್ಲಿ ಮಂಡನೆ ಮಾಡಿತ್ತು. ಹಾಗೆ ಬೋರ್ಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಗಿಡ ನೆಡುವುದು ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ವಸೂಲಾತಿ ಮಟ್ಟ 4,830 ರೂ, ಒಟ್ಟು 6,360 ರೂಗಳನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಖಾತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಜಮಾ ಮಾಡಿದ್ದಾರೆ. ಅದರಿಂದ ಈ ವಸೂಲಾತಿ ಮೊತ್ತವನ್ನು ಕೈಬಿಡಲಾಗಿದೆ. ಹಾಗೆ ಬೆನ್ನೂರು ಗ್ರಾಮದ ಜಯಣ್ಣ ಬಿನ್ ಗುರುಸಿದ್ದಪ್ಪನವರ ಜಮೀನಿನಲ್ಲಿ ಉದೀಬದು ನಿರ್ಮಾಣ ವಸೂಲಾತಿ ಮೊತ್ತ 2,212. ಮಾರ್ಕೆಟ್ಟೇಲಿ ಗ್ರಾಮದ ಉಮಾದೇವಿ ಮಹಾಲಿಂಗಯ್ಯನವರ ಜಮೀನಿನಲ್ಲಿ ಉದೀಬದು ನಿರ್ಮಾಣ 316. ಮಾರ್ಕೆಟ್ಟೇಲಿ ಗ್ರಾಮದ ನಂಜುಂಡಯ್ಯ ಬಿನ್ ನಂಜುಂಡಯ್ಯನವರ ಜಮೀನಿನಲ್ಲಿ ಉದೀಬದು ನಿರ್ಮಾಣ ವಸೂಲಾತಿ ಮೊತ್ತ 316. ಒಟ್ಟು ವಸೂಲಾತಿ ಮೊತ್ತ 2,844 ರೂಗಳನ್ನು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಖಾತೆಗೆ ಜಮಾ ಮಾಡಿದೆ. ಅದರಿಂದ ಈ ಮೊತ್ತವನ್ನು ಸಹ ಕೈಬಿಡಲು ಸೂಚಿಸಿ ಸಭಾ ನಡವಳಿಯಲ್ಲಿ ದಾಖಲಿಸಲಾಗುವುದು. ಹಾಗೆ 15ನೇ ಹಣಕಾಸು ಯೋಜನೆಯ ವರದಿಯನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಹದಿನೈದನೇ ಹಣಕಾಸು ಯೋಜನೆಯ ವರದಿ 1-4 1
1/4/2023ಕ್ಕೆ ಪ್ರಾರಂಭಿಕ ಶುಲ್ಕು 41,96,928. ಬಿಡುಗಡೆಯಾದ ಅನುದಾನ 24,45,278. ಈ ಮೊತ್ತಕ್ಕೆ ಬ್ಯಾಂಕಿನಿಂದ ಬಂದಂತಹ ಬಡ್ಡಿ 1,11,692. ಒಟ್ಟು ಅನುದಾನ 67,53,898. ಒಟ್ಟು ಖರ್ಚು 39,89,537. 31/3/2024ಕ್ಕೆ ಅಂತಿಮ ಶುಲ್ಕು 27,64,361. ಎಸ್ಸಿ ಕಾಲೋನಿಯಲ್ಲಿ ಜಂಗಲ್ ಕ್ಲೀನಿಂಗ್ ಮತ್ತು ಚರಂಡಿ ಕಾಮಗಾರಿ 23,752. ಬಾಡೇನಹಳ್ಳಿ ಗ್ರಾಮದ ಹಳೆ ಎಸ್ಸಿ ಕಾಲೋನಿಯಲ್ಲಿ ಜಂಗಲ್ ಮತ್ತು ಚರಂಡಿ ಕ್ಲೀನಿಂಗ್ ಕಾಮಗಾರಿ 12,118. ಕುಂದರ್ನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಮನೆವರೆಗೆ ಜಂಗಲ್ ಮತ್ತು ಚರಂಡಿ ಕ್ಲೀನಿಂಗ್ ಕಾಮಗಾರಿ 12,118. ಮಾರಚೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ಕಾರೇಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ವಿಕಲಚೇತನರ ವಿದ್ಯಾರ್ಥಿಗಳಿಗೆ ಶೌಚಾಲಯ ನಿರ್ಮಾಣ 72,857. ಕಾರೇಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮುಂಭಾಗ ಸೇತುವೆ ನಿರ್ಮಾಣ 63,421. ಬೆಣ್ಣೂರು ಗ್ರಾಮದಲ್ಲಿ ಚರಂಡಿ ಕ್ಲೀನಿಂಗ್ ಕಾಮಗಾರಿ 12,510. ಬೆಣ್ಣೂರು ಗ್ರಾಮದಲ್ಲಿ LPS ಶಾಲೆ ಹತ್ತಿರ ವಿಕಲಚೇತನರಿಗಾಗಿ ಶೌಚಾಲಯ ಕಾಮಗಾರಿ 73,800. ಕುಂದರ್ನಹಳ್ಳಿ ಗ್ರಾಮದಲ್ಲಿ ಚರಂಡಿ ಮತ್ತು ಜಂಗಲ್ ಕ್ಲೀನಿಂಗ್ ಕಾಮಗಾರಿ 63,640. ಸುಂಕಾಪುರ ಗ್ರಾಮದ ಮುಖ್ಯ ರಸ್ತೆ ಅಭಿವೃದ್ಧಿ ಕಾಮಗಾರಿ 34,538. ದೋಣೆರೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಸೋಮಶೇಖರಯ್ಯನ ಮನೆಯವರೆಗೂ ಜಲ್ಲಿ ರಸ್ತೆ ಕಾಮಗಾರಿ 83,128. ಕಾರೇಹಳ್ಳಿ ಗ್ರಾಮದ ಸಿದ್ದರಾಮಣ್ಣನ ಮನೆಯಿಂದ ಕುಮಾರ್ ಮನೆಯವರೆಗೆ ಸಿಸಿ ರಸ್ತೆ ಕಾಮಗಾರಿ 1,10,792. ಕಾರೇಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿ 1,01,636. ಕುಂದರ್ನಹಳ್ಳಿ ಗ್ರಾಮದಲ್ಲಿ ಮಣ್ಣಿನ ರಸ್ತೆ ಅಭಿವೃದ್ಧಿ ಕಾಮಗಾರಿ 51,138. ಬಂಡಿಹಳ್ಳಿ ಗ್ರಾಮದ ಗುರುವಯ್ಯನ ಮನೆಯಿಂದ ತಿಮ್ಮೇಗೌಡನ ಮನೆಯವರೆಗೆ ಜಲ್ಲಿ ರಸ್ತೆ ಕಾಮಗಾರಿ 90,127. ಮಾರಶೆಟ್ಟಳ್ಳಿ ಗ್ರಾಮದ ಸರ್ಕಲ್ನಲ್ಲಿ ಐಮಾಸ್ಕ್ ಅಳವಡಿಸುವ ಕಾಮಗಾರಿ 1,34,090. ಮಾರಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ಬಂಡಿಹಳ್ಳಿ ಗ್ರಾಮದ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ತಿರದಿಂದ ಗುರುವಯ್ಯನ ಮನೆಯವರೆಗೆ ಜಲ್ಲಿ ರಸ್ತೆ ಕಾಮಗಾರಿ 63,246. ಬಾಳೆನಹಳ್ಳಿ ಗ್ರಾಮದಲ್ಲಿ ಹಳೆಮನೆ ಮಹದೇವಯ್ಯನ ಮನೆಯಿಂದ ನೀಲಕಂಠಯ್ಯನ ಮನೆಯವರೆಗೆ ಜಲ್ಲಿ ರಸ್ತೆ ಕಾಮಗಾರಿ 1,17,087. ಮಾರಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ಅತ್ತಿಕಟ್ಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಹತ್ತಿರ ವಿಕಲಚೇತನರಿಗಾಗಿ ಶೌಚಾಲಯ ನಿರ್ಮಾಣ 1,12,075. ಬಾಳೆನಹಳ್ಳಿ ಗ್ರಾಮದಲ್ಲಿ ಜಲ್ಲಿ ರಸ್ತೆ ಕಾಮಗಾರಿ 63,299. ಪಾರಸನಹಳ್ಳಿ ಗ್ರಾಮದ ಆನಂದರವರ ಮನೆಯಿಂದ ಪ್ರಭಯ್ಯನ ಮನೆಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ 57,790. ಬಿದಿರೆಹಳ್ಳಕವಲ್ ಗ್ರಾಮದಲ್ಲಿ ಸೇತುವೆ ನಿರ್ಮಾಣ ಮತ್ತು ಜಂಗಲ್ ಕ್ಲೀನಿಂಗ್ ಕಾಮಗಾರಿ 63,499. ಹಾಗೆ ಕುಡಿಯುವ ನೀರಿನ ನಿರ್ವಹಣೆ, ಬೀದಿ ದೀಪ ಸಾಮಗ್ರಿ, ಸ್ವಚ್ಛತೆ ಇತರಿಗೆ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ವೆಚ್ಚ 39,89,537 ರೂಗಳನ್ನು ವೆಚ್ಚ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವೇತನ ಖಾತೆಗೆ ವರ್ಗಾವಣೆ. ನಿವೃತ್ತ ಜವಾನ ರಾಜಶೇಖರಯ್ಯನ ವೇತನ ಪಾವತಿಗಾಗಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವೇತನ ಖಾತೆಗೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಪಾವತಿಸಲಾದ ವಿವರದ ಕಡತವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆಕ್ಷೇಪಣೆ ಮೊತ್ತ 1 ಲಕ್ಷ. ಇವಿಷ್ಟು ಈ ಅವಧಿಯಲ್ಲಿ
1/4/2023ರಿಂದ 31/3/2024 ಅವಧಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳು ಹಾಗೂ ಚಟುವಟಿಕೆಗಳು ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮಿಂದ ಯಾವುದಾದ್ರು ಅಭಿಪ್ರಾಯ, ಅನಿಸಿಕೆ ಅಥವಾ ನ್ಯೂನತೆಗಳಿದ್ದಲ್ಲಿ ಈ ಸಭೆಗೆ ತಿಳಿಸಬಹುದು. ಅನ್ನದಮ್ಮ ಸವಾಸ ನಮಗೆ ಕೊಡ್ತೀನಿ ಹೆಂಗೆ ತಗೊಂಡ್ರಿ ಕೊಟ್ಟಿದ್ದು ಅವ್ರಿಗೆ ಬಿಸ್ಕೆಟ್ ಅಂತಿದ್ಯಲ್ಲ ತಿನ್ಸ್ಲಾ ಆಮೇಲೆ ನಾವು ಮಂಡಿಸಿದಂಥ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಆಕ್ಷೇಪಣೆ ಇಲ್ಲ ಅಂದರೆ ವರದಿಯನ್ನು ಮುಗಿಸ್ತಾ ಇದ್ದೀವಿ. ಗ್ರಾಮದ ಗಂಗಮ್ಮ ಓ ಮೂರ್ತಯ್ಯನವರ ದನದ ಶೆಡ್ ನಿರ್ಮಾಣ 26,225. ಗ್ರಾಮದ ಓಂಕಾರ ಮೂರ್ತಿ ಬಿ ಜಯಣ್ಣನವರ ದನದ ಶೆಡ್ ನಿರ್ಮಾಣ 17,605. ಸಾಮಗ್ರಿ ಮೊತ್ತ 43,000. ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಂದ
ಸಾಮಾಜಿಕ ಪರಿಶೋಧನೆ ಲೆಕ್ಕ ಎಲ್ಲ ವರದಿ ಒಪ್ಪಿಸಿದ್ದಾರೆ. ಅದನ್ನು ಹೊರತಾಗಿ ಬೇರೆ ಏನಾದರೂ ಸಮಸ್ಯೆಗಳಿದ್ರೆ ಗ್ರಾಮ ಸಭೆಗಳು ನೋಟ್ ಮಾಡಿಕೊಂಡು ಅದನ್ನು ಹಂತವಾಗಿ ಕ್ಲಿಯರ್ ಮಾಡಿಕೊಡ್ತೀವಿ. ಯಾವಾಗಲೇ ಕಂಪ್ಲೇಂಟ್ ಹೇಳ್ತಾ ಇರ್ತಾರಲ್ಲ ಒಂದೆರಡು ಮಾತುಗಳನ್ನು ಮಾತಾಡ್ತಾರೆ. ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಏನೇನು ಸವಲತ್ತುಗಳಿದೆ ಅಂತ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಮಾಸಿಟ್ಟಳ್ಳಿ ಗ್ರಾಮ ಪಂಚಾಯಿತಿ ಈ ಒಂದು ಸಭೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಅದೇ ರೀತಿ ವೇದಿಕೆಯ ಮುಂಭಾಗ ಆಸೀನರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರೇ ಹಾಗೂ ರೈತ ಬಾಂಧವರೇ, ಸಾರ್ವಜನಿಕರೇ, ನಾನು ಸೋಷಿಯಲ್ ಫಾರೆಸ್ಟಿಂದ ನನ್ನ ಹೆಸರು ರಘುವೀರ್ ಬೀವಿ ಅಂತ ಬೀಡ್ ಫಾರೆಸ್ಟರ್ ಆಗಿ ಈ ಒಂದು ಗ್ರಾಮ ಸಭೆಗೆ ಬಂದಿದ್ದೀನಿ. ನನ್ನ ಇಲಾಖೆಯಿಂದ ಅಂದರೆ ನಮ್ಮ ಇಲಾಖೆಯಿಂದ ರೈತ ಬಾಂಧವರಿಗೆ 3 ಪ್ರಮುಖ ಯೋಜನೆಗಳಲ್ಲಿ ಉಚಿತವಾಗಿ ಮತ್ತು ರಿಯಾಯಿತಿ ದರದಲ್ಲಿ ಸಸಿಗಳನ್ನು ವಿತರಣೆ ಮಾಡ್ತೀವಿ. ಮೊದಲನೇದು ಬಹಳ ಮಹತ್ವಾಕಾಂಕ್ಷಿ ಮಹತ್ವಾಕಾಂಕ್ಷಿ ಯೋಜನೆ ನರೇಗಾ ಯೋಜನೆ. ನರೇಗಾ ಯೋಜನೆಯಡಿ ಯಾರು ಜಾಬ್ ಕಾರ್ಡ್ ಹೋಲ್ಡರ್ ಇದ್ದಾರೆ ಅವರಿಗೆ ಉಚಿತವಾಗಿ ಸಸಿಗಳನ್ನು ಕೊಡ್ತೀವಿ. 1 ಹೆಕ್ಟೇರ್ಗೆ 100 ಸಸಿಯನ್ನು ಉಚಿತವಾಗಿ ಕೊಡ್ತೀವಿ. ಆ ಸಸಿಗಳನ್ನು ಅವರು ನೆಟ್ಟು ಬೆಳೆಸ್ಕೊಂಡ್ರೆ ಒಂದು ಸಸಿಗೆ 80 ರೂಪಾಯಿವರೆಗೂ ಕೂಡ ಅವ್ರು ಜಾಬ್ ಕಾರ್ಡ್ಗೆ ಪೇಮೆಂಟ್ ಮಾಡ್ತೀವಿ. ಇದೊಂದು ಯೋಜನೆ. ಇದರಲ್ಲಿ ಯಾವುದೇ ರೀತಿ ರೈತರು ದುಡ್ಡನ್ನು ಕಟ್ಟಂಗಿಲ್ಲ. ಪಾಣಿ ಮತ್ತು ಜಾಬ್ ಕಾರ್ಡು ಅದಕ್ಕೆ ಸಂಬಂಧಪಟ್ಟಂಥ ಬೇಸಿಕ್ ಡಾಕ್ಯುಮೆಂಟ್ ನಮ್ಮ ಆಫೀಸಿಗೆ ಒದಗಿಸ್ಕೊಟ್ರೆ ನಾವು ಉಚಿತವಾಗಿ ಸಸಿಗಳನ್ನು ಕೊಡ್ತೀವಿ. ಅದೇ ರೀತಿ ಫೈಲ್ ಮೇಂಟೈನ್ ಮಾಡ್ತೀವಿ. 3 ಹಂತದಲ್ಲಿ ಫೋಟೋ ಇದೆಲ್ಲ ಕಾಮನ್ ಆಗಿ ಗೊತ್ತಿರುತ್ತೆ. ಈ ಯೋಜನೆಯಲ್ಲಿ ಸಸಿಯನ್ನು ತಗೊಂಡು ಮುಂದಿನ ಮಳೆಗಾಲದಲ್ಲಿ ಜೂನ್ನಲ್ಲಿ ನಾವು ಸಸಿ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ರೈತ ಬಾಂಧವರು ದಯಮಾಡಿ ನಮ್ಮ ಅರಣ್ಯ ಇಲಾಖೆಗೆ ಸಂಪರ್ಕ ಮಾಡಿ ಅಥವಾ ನಮ್ಮ PDO ಮೇಡಮ್ ಅವರು ಸಂಪರ್ಕ ಮಾಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಅರ್ಜಿಗಳನ್ನು ಕೊಟ್ಟು ಸಸಿ ತಗೊಂಡು ಹಾಕೋದ್ರ ಜೊತೆಗೆ ನಿಮಗೆ ಒಂದು ಹಣಕಾಸಿನ ಸಹಕಾರವನ್ನು ಮಾಡ್ಕೊಬೋದು. ಇದು ಪ್ರಮುಖ ಯೋಜನೆ. ಇನ್ನೊಂದು ಯಾರೋ ಕೆಲವರಿಗೆ ಜಾಬ್ ಕಾರ್ಡ್ ಇರೋದಿಲ್ಲ ಅವರಿಗೆ ಇನ್ನೊಂದು ಯೋಜನೆ ಇದೆ, KARA ಅಂತ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ. ಅವರು ಕೂಡ ಸಸಿಯನ್ನು ತಗೊಳ್ಳೋದಕ್ಕೆ ಅವಕಾಶ ಇದೆ. ಜಾಬ್ ಕಾರ್ಡ್ ಇಲ್ಲ ಅದರಲ್ಲಿ ರಿಯಾಯಿತಿ ದರದಲ್ಲಿ ಸಸಿಯನ್ನು ಕೊಡ್ತೀವಿ. ಅಂದರೆ ಬ್ಯಾಗ್ ಸೈಜ್ ಬೇರೆ ಚಿಕ್ಕ ಬ್ಯಾಗ್ ಆದರೆ 1 ರೂಪಾಯಿ, ಸ್ವಲ್ಪ ಅದಕ್ಕಿಂತ ದೊಡ್ಡ ಬ್ಯಾಗ್ ಆದರೆ 3 ರೂಪಾಯಿ. ಅದಕ್ಕಿಂತ ದೊಡ್ಡ ಬ್ಯಾಗ್ ಸಸಿ ನಾವು ಬೆಳೆಸಿದ್ದೀವಿ ನರ್ಸರಿ, ಅದಾದ 5 ರೂಪಾಯಿವರೆಗೆ ರಿಯಾಯಿತಿ ದರದಲ್ಲಿ ಸಸಿಗಳನ್ನು ಕೊಡ್ತೀವಿ. ಅದಕ್ಕೂ ಕೂಡ ಪ್ರೋತ್ಸಾಹ ಧನ ಇದೆ. ಯಾರು ರೈತ ಬಾಂಧವರು ಈಗ ಒಂದು ವರ್ಷದಲ್ಲಿ 100 ಸಸಿನ ತಗೊಂಡು ಬೆಳೆಸಿರ್ತೀರ, ನೆಕ್ಸ್ಟ್ ವರ್ಷ ಈ ಜೂನಲ್ಲಿ ಬೆಳೆಸಿದ್ರೆ ನೆಕ್ಸ್ಟ್ ಜೂನ್ಗೆ ನಮ್ಮವರು ಬಂದು ಸರ್ವೆ ಮಾಡ್ತಾರೆ. ಬದುಕುಳಿದಿರುವಂಥ ಪ್ರತಿ ಸಸಿಗೆ 10 ರೂಪಾಯಿ ಕೊಡ್ತೀವಿ ಫಸ್ಟ್ ವರ್ಷ. 2ನೇ ವರ್ಷ ಸರ್ವೆ ಮಾಡ್ತಾರೆ, ಬದುಕುಳಿದಿರುವಂಥ ಪ್ರತಿ ಸಸಿಗೆ 15 ರೂಪಾಯಿ. 3ನೇ ವರ್ಷ ಸರ್ವೆ ಮಾಡ್ತಾರೆ, ಬದುಕುಳಿದಿರುವಂಥ ಪ್ರತಿ ಸಸಿಗೆ 25 ರೂಪಾಯಿ. 3 ವರ್ಷದಿಂದ ಒಟ್ಟು 50 ರೂಪಾಯಿ ಪ್ರೋತ್ಸಾಹ ಧನ ಈ ಯೋಜನೆಯಲ್ಲಿ ರೈತ ಬಾಂಧವರಿಗೆ ಸಿಗ್ತಾ ಇದೆ. ದಯಮಾಡಿ ಸಾರ್ವಜನಿಕರು ರೈತ ಬಾಂಧವರು ಈ ಯೋಜನೆಯ ಸದುಪಯೋಗ ಪಡಿಸಬೇಕು. ಜಾಬ್ ಕಾರ್ಡ್ ಇಲ್ಲ ನಮಗೆ ಸಸಿ ಕೊಡಲ್ಲ ಅನ್ನೋದು ಬಿಟ್ಟು ಈ ಯೋಜನೆ 50 ರೂಪಾಯಿ ಸಿಗುತ್ತೆ. ಅದ್ರ ಜೊತೆಗೆ ನೀವು ಕೂಡ ಒಂದು ಪರಿಸರ ಸಮತೋಲನಕ್ಕೆ ಕೈ ಜೋಡಿಸ್ತಾನೆ. ಇದು 2ನೇ ಯೋಜನೆ. 3ನೇ ಯೋಜನೆ ಕೆಲವರಿಗೆ ಪಾಣಿನೂ ಇರಲ್ಲ ಅಥವಾ ಪಾಣಿ ಯಾರು ತಾಂಬೇಕು ಅಂತ ಇಷ್ಟ ಇರುತ್ತೆ, ಜಾಬ್ ಕಾರ್ಡ್ ಮತ್ತೆ ಯಾರು ಅಫಿಷಿಯಲ್ಸ್ ಇರ್ತಾರೆ ಅಂಥವ್ರು ಕೂಡ ಒಂದು ಯೋಜನೆ ಇದೆ, RSPD ಅಂತ, ರೈಸಿಂಗ್ ಸೀಡ್ಲಿಂಗ್ಸ್ ಫಾರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂತ. ಇದರಲ್ಲಿ ರಿಯಾಯಿತಿ ದರದಲ್ಲಿ ಸಸಿ ಕೊಡ್ತೀವಿ, ಬಟ್ ಯಾವುದೇ ರೀತಿ ಪ್ರೋತ್ಸಾಹನ ಇಲ್ಲ. 3 ರೂಪಾಯಿಗೆ ಸಸಿ ಕೊಡ್ತೀವಿ. ಅದು 32 ರೂಪಾಯಿ ಇತ್ತು. ನಮ್ಮ ಮುಖಂಡರೆಲ್ಲ ಅಲ್ಲಿ ನಮ್ಮ PCCFಗೆ ಲೆಟರ್ ಬರೆದು ಶಿವಕುಮಾರ್ ಅಂತವರು ಸ್ವಲ್ಪ ತಿಳುವಳಿಕೆ ಓಡಾಡೋಂಥವ್ರು ಅವರೆಲ್ಲ ಭಾಳ ಪ್ರೆಷರ್ ಹಾಕಿ PCCF ಹಂತದಲ್ಲಿ 32 ರೂಪಾಯಿ ಇತ್ತು ಸಸಿಗಿದು RSPD ಯೋಜನೆಯಲ್ಲಿ. ಅದನ್ನು ಬದಲಾವಣೆ ಮಾಡಿ ಕೇವಲ 3 ರೂಪಾಯಿಗೆ ಸಸಿ ಕೊಡೋ ರೀತಿಯಲ್ಲಿ ಅದನ್ನು ಮತ್ತೆ ಜೀವ ಮಾಡಿಸ್ಕೊಂಡ್ಬಂದಿದ್ದಾರೆ. ದಯಮಾಡಿ ಸಾರ್ವಜನಿಕ ರೈತ ಬಾಂಧವರು ಈ ಯೋಜನೆಯಲ್ಲಿ ಕೂಡ ಯಾರು ಪಾಣಿ ಇಲ್ಲ, ಯಾರಿಗೆ ಜಾಬ್ ಕಾರ್ಡ್ ಇಲ್ಲ, ಸಸಿಗಳನ್ನು ತಗೊಂಡು ಬೆಳೆಸ್ಕೊಳ್ಳೋದ್ರ ಮೂಲಕ ಯಾವುದೇ ಪ್ರೋತ್ಸಾಹನ ಬರೋದಿಲ್ಲ. ಪ್ರಕೃತಿಗೆ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ಕೊಡಬೇಕು ಅಂತ ಕೇಳ್ಕೊಂತ ಈ 3 ಪ್ರಮುಖ ಯೋಜನೆಗಳ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಮ್ಮ ಇಲಾಖೆ ಕಚೇರಿಗೆ ಭೇಟಿ ಮಾಡಬೇಕು ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಕರೆಸಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ ನಿಮ್ಮ ಮಾತನ್ನು ಮುಗಿಸ್ತೇನೆ. ಸರ್, ನಮ್ಮಲ್ಲಿ ರೈತ ಬಾಂಧವರಿಗೆ ಅಂತಲೇ ರೈತರಿಗೆ ಅನುಕೂಲವಾಗುವಂಥ ಸಸಿಗಳನ್ನು ನಮ್ಮ ಹೆಸರಲ್ಲಿ ಬೆಳೆಸಿದ್ವಿ. ಶ್ರೀಗಂಧ, ರಕ್ತಚಂದನ, ಹೆಬ್ಬೇವು, ಸಿಲ್ವರು, ಟೀಕು, ಸ್ವಲ್ಪ ಮಟ್ಟಿಗೆ ಅದು ಕರಿಬೇವು ಎಲ್ಲದನ್ನು ಕೊಡೋದಕ್ಕಾಗಲ್ಲ. ಯಾಕೆಂದರೆ ಎಲ್ಲರೂ ಕರಿಬೇವು ಕೇಳ್ಬಿಡ್ತಾರೆ ಅಂತ ಎಲ್ಲ ಮಿಕ್ಸ್ ಹಾಕಿ ಕೊಡ್ತೀವಿ ಸರ್. 50 ಜೊತೆಗೆ ಆಡ್ ಮಾಡಿ ಕೊಡ್ತಾರೆ ರೈತರಿಗೆ. ಇಲ್ಲಿದ್ದಂತೆ ಹಾಲ ಅರಳಿ ನೋಡಿ ಈ ಥರ ಫಾರೆಸ್ಟ್ ಕ್ರಾಪ್ಸ್ ಇರುತ್ತೆ, ಯಾರೂ ತಗೊಳ್ಳೋದಿಲ್ಲ. ಹುಣಸೆ, ಈ ಥರ ನುಗ್ಗೆ, ಮಿಕ್ಸಡ್ ಕ್ರಾಪ್ಸ್
ಈಗ ನಮ್ಮ ಸಾಮಾಜಿಕ ವಲಯ ಅರಣ್ಯಾಧಿಕಾರಿಗಳ ನಮ್ಮದೊಂದು ಮನವಿ. ಯಾಕಂದರೆ ನಾನು ರಾಜ್ಯ ಮಟ್ಟದ ಇನ್ನೊಂದು ಸ್ಟೇಟ್ ಅದರಲ್ಲಿ 10 ವರ್ಷ ಗ್ರಾಮಾರಣ್ಯ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿ ಸಾವಿರಾರು ಒಂದೊಂದೂವರೆ ಸಾವಿರ ಕೃಷಿಗಳನ್ನು ನಾನು ತಂದುಕೊಟ್ಟ ಸಂದರ್ಭದಲ್ಲಿ ಇವತ್ತು 15 ಲಕ್ಷಕ್ಕೆ ಮಾರಾಟ ಮಾಡಿಕೊಂಡರೆ ಆ ಶಿವಕುಮಾರನ ಕೃಷಿ ಹೆಸರು ಹೇಳ್ತಾರೆ. ಎರಡನೇದಾಗಿ ಇನ್ನೊಂದು ಅವರ ಮನವಿ, ಎಲ್ಲರೂ ಅವಕಾಶ ಇದ್ದಿದ್ದೆ ಅಂದರೆ ನಾನು ಅಧ್ಯಕ್ಷನಾದ ಸಂದರ್ಭದ ಈಗ ಸ್ಟಾರ್ಟಿಂಗಲ್ಲಿ ಹಾಸನದವರು DFO ಇದ್ದರು, ಒಳ್ಳೆ ಅಧಿಕಾರಿ. ನಾನು ಹೇಳಿದ್ದಲ್ಲಿ ಯಾವುದೋ ಕಿತ್ತಾಗ್ತದೆ. CVS ಸಾಕಾಣಿಕೆ ಬಿಡಿ SC/STಗೆ ಸಬ್ಸಿಡಿ ಸುಮಾರು ಆಮೇಲೆ ಕೃಷಿಗಳು 10,000 ಕೃಷಿ ಕೊಡ್ತೇವೆ. ಆಮೇಲೆ ಈಗ ಆಮೇಲೆ ವರ್ಷದಲ್ಲಿ ಕೊನೆಯಲ್ಲಿ ಪ್ರವಾಸವನ್ನು ಕೊಡ್ತೀವಿ. ಧರ್ಮಸ್ಥಳ ರೌಂಡ್ಸು, ಮೈಸೂರು ರೌಂಡ್ಸು, ಆ ಪ್ರವಾಸ ಉಚಿತವಾದ ಪ್ರವಾಸ ಈಗ ನಮ್ಮ ಅತ್ಯಂತ ಅವಕಾಶ ಇದೆ. ಯಾಕೆಂದರೆ ಅರಣ್ಯವನ್ನು ಬೆಳೆಸ್ಕೊಂಡು ತೋಟ ಮಾಡಿ ಅರಣ್ಯ ಏನು ತೆಂಗು ಅಡಿಕೆ ಮಾಡ್ತೀವಿ, ಅದ್ರ ಜೊತೆಗೆ ಈ ಅರಣ್ಯ ಸಸ್ಯ ಒಂದು ಮರ ಇವಾಗ ರಕ್ತಚಂದ್ರ ಅಂತ ಏನು ಅದು ಒಂದು ಮರ 20-25 ವರ್ಷ ಬಾಳಿ ಬದುಕಿ ಚೆನ್ನಾಗಿ ಅಂದರೆ ಸುಮಾರು 25 ಲಕ್ಷ ಒಂದು ಸಸಿ ಓಡುತ್ತೆ. ಇಂಥ ಅವಕಾಶವನ್ನು ನೀವು ಕಳ್ಕೊಂಡು ಬರೀ ಸಣ್ಣ ಪುಟ್ಟರಲ್ಲಿ ಏನು ಮಾಡೋದು, ಇಂಥವೆಲ್ಲ ಮಾಡಬೇಕು. ಏನೋ ನಮ್ಗೆ ಎಲ್ಲಿ ಜಮೀನು ಐತೆ ಅಲ್ಲಿಂದ ಪೈಪ್ಲೇನು, ಅಲ್ಲಿಗೂ ಪೈಪ್ ಕುಡ್ತಿದ್ರು, ಅಲ್ಲೇ ಅಡಿಕೆ, ಅಲ್ಲೇ ಬರೀ ರೀತಿ ಕೊಟ್ಟರೆ ಇಂಥ ಸಸಿಗಳನ್ನು ಬೆಳೆಸಿ ನಿಮಗೆ ದೇಶಕ್ಕೂ ಒಳ್ಳೆಯದು. ಆಮೇಲೆ ನಿಮಗೆ ಒಳ್ಳೆ ಕೈ ತುಂಬ ಲಾಭನೂ ಬರುತ್ತೆ, ನಿಮಗೆ ಬೇಕಾದಷ್ಟು ಅನುಕೂಲನೂ ಆಗುತ್ತೆ. ಮಾತಿಟ್ಟು ಬರೀ ಇದೆ ನಮಗೆ ರೇಟ್ ಸಿಕ್ತಿಲ್ಲ, ಗೊತ್ತಾಗಿ ರೇಟ್ ಸಿಕ್ಕಿಲ್ಲ ನನ್ನ ತೋಟ ಸುಮಾರು 350 ಸಸಿಗಳಿವೆ. ಪರಮೇಶ್ವರ ಈಗಲೇ ಕರ್ಕೊಂಡು ಹೋಗ್ತೀನಿ. 35 ವರ್ಷ ನೋಡಿದ್ದೀನಿ ನಾನು ಇದೇ ಪಂಚಾಯತ್ ಎಷ್ಟು ಬೈದಾಡಿದ್ದೀನಿ ಏನೇನು ಗಲಾಟೆ ಮಾಡಿದ್ದು ನಾನು ನೋಡಿದ್ದೀನಿ. ಸರಿ ಆಯ್ತೀಗ ಸಾಕೋದಿಲ್ಲ ಎಷ್ಟು ಬೇಸಿ ಆಗ್ತಲ್ಲ ಸಾಕ್ಷಿ ಹೇಳ್ತೀನಿ. ನಿಮ್ಮ ದೇವರು ಸಾಕ್ಷಿ ಹೇಳ್ತೀನಿ. ಅರಳಿ ಬಂದ್ರೆ ನಾನು ಧನ್ಯವಾದ. ಅರಣ್ಯ ಇಲಾಖೆಯಿಂದ ಏನೇನು ಸವಲತ್ತುಗಳಿದೆ ಅಂತ ಮಾಹಿತಿಯನ್ನು ನೀಡಿರುವಂತಹ ಅರಣ್ಯ ಅಧಿಕಾರಿಯಾದಂತಹ ರಘು ಅವರಿಗೆ ಧನ್ಯವಾದಗಳು. ಅದೇ ರೀತಿ ಗ್ರಾಮಸ್ಥರಾದಂತಹ ಶಿವಕುಮಾರ್ ತಮ್ಮ ಅನಿಸಿಕೆಯನ್ನು ಹೇಳಿದ್ರು, ಅವ್ರಿಗೂ ಕೂಡ ಧನ್ಯವಾದಗಳು. ಈಗ ಮಾರ್ಗದರ್ಶಿ ಅಧಿಕಾರಿಗಳು ಹಾಗೂ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಅಧ್ಯಕ್ಷರು ಆದಂತಹ ಮಹೇಶ್ ಸರ್ ಒಂದೆರಡು ಮಾತು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಹೇಳ್ತಾ ಇದ್ರು ಏನಂತ ಕೃಷಿ ಅಭಿವೃದ್ಧಿ ಯೋಜನಾಧಿಕಾರಿಗಳು ಗುಬ್ಬಿ ಮತ್ತು ನೋಡಲ್ ಅಧಿಕಾರಿಗಳು ಮಾತುಕತೆ ಕರೆದಿದ್ರು. ಏನು ಇವತ್ತು ಲೆಕ್ಕ ಪರಿಶೋಧನೆ, ಸಾಮಾಜಿಕ ಲೆಕ್ಕ ಪರಿಶೋಧನೆ ನಡೀತಾ ಇದೆ. ಏಕೆಂದರೆ ಇನ್ನೊಂದು ಪಾರದರ್ಶಕತೆ ಕಾಯ್ದುಕೊಳ್ಳುವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಏನು ಕಾಮಗಾರಿಗಳಾದರೂ ಅವನ್ನೆಲ್ಲ ಪಾರದರ್ಶಕತೆ ಚೆನ್ನಾಗಿ ಮಾಡಿರಬೇಕು. ಕೆಲಸಕ್ಕೆ ಯಾವ ಪ್ರತಿಯೊಂದು ರೈಸ್ ಆಗಿಲ್ಲ ಅಲ್ವಾ. ನಮ್ಮ ಅಂಗನವಾಡಿಯಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಇರ್ತವೆ, ನಾವು ಹೇಳ್ತಾ ಇರ್ತೀವಿ. ಹಾಗಾಗಿ ಸಮಸ್ಯೆಗಳು ಇದ್ದೇ ಇರ್ತವೆ. ಎಲ್ಲ ರೈಸ್ ಆಗಬೇಕಾದ್ರೆ ಒಂದೇ ಒಂದು ಕೆಲಸ ಅಲ್ಲ, ಸುಮಾರು ಕೆಲಸಗಳು ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ತುಂಬ ಕೆಲಸಗಳು ಕೊಟ್ಟಿದ್ದಾರೆ. ಅವುಗಳನ್ನೆಲ್ಲ ಇದಾಗಬೇಕು. ಒಂದೇ ಒಂದಲ್ಲ, ಮಳೆ ನೀರು ಕೊಯ್ಲು ಇದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಪ್ರತಿ ಹಳ್ಳಿಯಲ್ಲೂ ಮಳೆ ನೀರು ಕೊಯ್ಲು ಇದೆಯಲ್ಲ ಅದು ಮಾಡ್ಕೊಳ್ತಾರೆ. ವೆರಿ ಯಾಕಂದರೆ ಇದು ಏನೋ ನೀರಿನ ಸೋರ್ಸ್ ಹೆಚ್ಚಾಗುತ್ತೆ, ಅದನ್ನು ಮಾಡ್ಕೊಂಡು ಅದಕ್ಕೆ ಆದ್ಯತೆ ಕೊಡಬೇಕು ಜನಗಳು. ಮತ್ತು ಅಂಗನವಾಡಿ ಮೂಲಭೂತ ಸೌಕರ್ಯಗಳು, ಶೌಚಾಲಯ, ಮನೆ ಶೌಚಾಲಯಗಳು ಅದೆಲ್ಲ ಏನೋ ವೆರಿ ಇಂಪಾರ್ಟೆಂಟ್ ಅಲ್ಲ. ಏನು ಇವೆಲ್ಲ ಮಾಡೋ ಉದ್ದೇಶ ಏನಂದರೆ ನಿರುದ್ಯೋಗವನ್ನು ಕಡಿಮೆ ಮಾಡಬೇಕು ಅಲ್ವಾ. ಉದ್ಯೋಗ ಕ್ರಿಯೇಟ್ ಆದರೆ ಆಟೋಮೆಟಿಕಲಿ ಎಕಾನಮಿ ರೈಸ್ ಆಗುತ್ತೆ. ಎಕಾನಮಿ ರೈಸ್ ಆದರೆ ಆಟೋಮೆಟಿಕ್ಲಿ ದೇಶದ ಸಂಪತ್ತು ಸ್ಥಿತಿನೂ ಚೆನ್ನಾಗುತ್ತೆ ಅಲ್ಲ. ಉದ್ಯೋಗ ಇಲ್ಲ ಅಂದ್ರೆ ಏನಾಗುತ್ತೆ, ಬೇರೆ ಬೇರೆ ಹ್ಯಾಬಿಟ್ಗೆ ಹೋಗ್ಬಿಡ್ತಾನೆ, ಕೆಲಸ ಆಗಲ್ಲ. ಹಾಗಾಗಿ ಇವೆಲ್ಲ ಮಾಡೋ ಉದ್ದೇಶ. ಹಾಗಾಗಿ ನರೇಗಾ ಯೋಜನೆ ಏನು ಮಾಡಿದ್ದಾರೆ, ಜನಗಳ ಒಂದು ಸ್ಥಿತಿ ಇಂಪ್ರೂವ್ಮೆಂಟ್ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇದರಿಂದಾಗಿ ತುಂಬ ಅನುಕೂಲಗಳಿದ್ದಾವೆ ಅಲ್ಲ. ಅನುಕೂಲವನ್ನು ನಾವೇನು ಚರ್ಚೆ ಮಾಡೋದು ಬೇಕಾಗಿಲ್ಲ. ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಬೇಕು. ಮತ್ತು ಏನಾದರೂ ಉದ್ಯೋಗ ಸಿಗಲಿಲ್ಲ ಅಂದರೆ ಅದಕ್ಕೆ ನಿರುದ್ಯೋಗ ಭತ್ಯೆನೂ ಕೊಡ್ತಾರೆ ಅಲ್ವಾ. ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಜನಗಳು. ಇದನ್ನು ಯೂಸ್ ಮಾಡ್ಕೊಳ್ಳೋ ಮುಖಾಂತರ ನಿಮ್ಮ ಆರ್ಥಿಕ ಸ್ಥಿತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಅದಾದರೆ ನಮ್ಮ ಇಲಾಖೆಯಲ್ಲಿ ಈಗ ಆರೋಗ್ಯ
ಲಕ್ಷ್ಮಿ ಯೋಜನೆಯೂ ಜಾರಿ ಮಾಡಿದ್ದೀವಿ. ಏನೋ ಒಂದು 15ರಿಂದ 35 ವರ್ಷ ಯಾರಾದರೂ ಮಕ್ಕಳಿಲ್ಲದೆ ಇದ್ದರೆ ಅಂಥವ್ರಿಗೆ ಒಂದು ಕಿಟ್ಟನ್ನು ಕೊಡ್ತಾ ಇದ್ದೀವಿ. ಪುಷ್ಟಿ ಯೋಜನೆ ಅಂದರೆ ಆರೋಗ್ಯ ಪುಷ್ಟಿ ಯೋಜನೆ ಕೊಡ್ತಾ ಇದ್ದೀವಿ. ಅದನ್ನು ಮಕ್ಕಳಿದ್ದವ್ರಿಗೆ 35 ವರ್ಷ ಅಂಥವ್ರಿಗೆ ಅದನ್ನು ಯೂಸ್ ಮಾಡಿಕೊಡ್ರಿ. ಗೃಹಲಕ್ಷ್ಮಿ ಅದನ್ನು ಕೊಡ್ತಾ ಇದ್ದೀವಿ 2,000 ಆಗಿದೆ. ಅದನ್ನು ಯೂಸ್ ಮಾಡ್ಕೊಡಿ. ಎಂಟ್ರಿ ಮಾಡ್ಕೊಳ್ಳಿ. ಗ್ರಾಮ ಕನ್ನಡ ಮತ್ತು ಬಾಪೂಜಿ ಸೇವಾ ಕೇಂದ್ರಗಳೆಲ್ಲ ಮಾಡ್ತಾಯಿದ್ದೀವಿ. ಅದಲ್ಲದೆ ಏನು ಗರ್ಭಿಣಿ ಬಾಣ ಅಂತ ಇದೆ ಅವ್ರಿಗೂ ಟೇಕನ್ ಕೊಡ್ತಾ ಇದ್ದೀವಿ. ಅದನ್ನು ತಗೊಳ್ಳಿ. ಭಾಗ್ಯಲಕ್ಷ್ಮಿ ಈಗಾಗಲೇ ಡಿಸೆಂಬರ್ 6ರಲ್ಲಿ ಆಗಿರೋ ಮೆಚುರಿಟಿ ಬಂದಿದೆ. ಅಂಥವ್ರು ಏನೋ ಇದ್ದರೆ ಕಚೇರಿಗೆ ಬಂದು ಕ್ಯಾಂಡಿಡೇಟ್ ಪರಿಶೀಲನೆ ಮಾಡಿ ಅದನ್ನು ಅಪ್ರೂವ್ ಮಾಡ್ತಾಯಿದ್ವಿ. 2006ರಲ್ಲಿ ಈಗ ಮೆಚುರಿಟಿ ಬಂದು 18 ವರ್ಷ ಆಗಿದೆ. ಅಂಥವ್ರೆಲ್ಲ ಕೊಡ್ತಾ ಇದ್ವಿ. ಅದನ್ನು ಯೂಸ್ ಮಾಡ್ತೀವಿ. ಮತ್ತು ಪ್ರಧಾನಮಂತ್ರಿ ಮಾತೃವಂದನೆ ಯೋಜನೆ ಈಗ 5,000 ದುಡ್ಡು ಕೊಡ್ತಾ ಇದ್ವಿ. ಡೈರೆಕ್ಟ್ ಆರ್ಟಿ ಮುಖ ಅಕೌಂಟ್ಗೆ ಹೋಗುತ್ತೆ. ಅದನ್ನು ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಏನಾದರೂ ಕೇಳ್ಬೋದು. ಥ್ಯಾಂಕ್ ಯು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏನೇನು ಸವಲತ್ತುಗಳಿದೆ ಅಂತ ಮಾಹಿತಿಯನ್ನು ನೀಡಿರುವಂತಹ ಮಾರ್ಗದರ್ಶಿ ಅಧಿಕಾರಿಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನೀವು ಮಾತಾಡ್ತೀರಾ? ಗ್ರಾಮಸ್ಥರು ಏನಾದರೂ ಮಾತಾಡುವಂಥದ್ದಿದ್ರೆ ಬರೀ ಆಶಾ ಕಾರ್ಯಕ್ರಮದಲ್ಲಿ ಏನಾದರೂ ಮಾತಾಡಿದ್ರೆ ಮಾತಾಡ್ಬೋದು. ನಿಮ್ಮ ಇಲಾಖೆಯಿಂದ ಏನಾದರೂ ಜನಗಳಿಗೆ ಸವಲತ್ತುಗಳ ಬಗ್ಗೆ ಆಗಿರ್ಬೋದು, ಸಮಸ್ಯೆಗಳನ್ನ ಬಿಟ್ಟು ಆಲ್ರೆಡಿ ಸಮಸ್ಯೆಗಳನ್ನು ನಾವು ಮೀಟಿಂಗ್ ತಗೊಂಡಿದ್ದೀವಿ. ಎಲ್ರಿಗೂ ಮೆಮೊ ಕಳಿಸಿದ್ದೀವಿ, ಆದರೆ ಬಂದಿಲ್ಲ. ಏನು ಮಾಡಿದ್ರೆ ಗೊತ್ತಾಗುತ್ತೆ ರೈತರಿಗೆ ಏನೇನು ಬಂದೈತೆ ಯಾವ ಬೆಳೆ ಏನೋ ಬಂದೈತೆ ಏನು ಗೊತ್ತಾಗುತ್ತೆ. ಪ್ರತಿ ವರ್ಷ ಇದೇನೆ ಈ ವರ್ಷ ಯಾವ ಕೆಲಸ ಮಾಡ್ಬೋದು ಯಾವ್ದು ಏನು ಹೇಳೋದಿಲ್ಲ ಏನು ಮಾಡ್ಕೊಂತ ಇದ್ದೀವಿ ಅಷ್ಟೇ. ನಿಮ್ಮ ಅಧಿಕಾರಿಗಳಿಗೆ ಸೌಕರ್ಯಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊತಾ ಇದ್ದೀವಿ. ರೈತರಿಗೆ ಏನು ಬೇಕು ಏನು ಸೌಲಭ್ಯ ಗೊತ್ತಾಯ್ತು ಯಾವ್ದು ಹೇಳಿದ್ರು ಬೇರೆ ಇಲಾಖೆಯವರಿಗೆ ನಾವು ಮೆಮೊ ಕಳಿಸ್ಬೋದು. ಆದರೆ ಅವ್ರನ್ನ ನಾವು ಬಗ್ಗೆ ಅಂತ ಹೇಳಿ ಒತ್ತಾಯ ಮಾಡಬೇಕು. ಅವ್ರ ಜವಾಬ್ದಾರಿ ಬರಬೇಕು. ಮೆಮೊ ಕಳಿಸಿದ್ದೀವಿ. ಒಂದು ವಾರದ ಮೊದಲನೇ ಗ್ರಾಮ ಸಭೆ ಇದೆ ಅಂತ ಮೆಮೊನ ಕಳಿಸಿದ್ದೀವಿ. ಬಂದಿಲ್ಲ. ಏನು ಸೌಲಭ್ಯ ಏನೋ ಅಹವಾಲುಗಳಿಲ್ಲ ಅಂತಂದ್ರೆ ಇಲ್ಲಿಯವರೆಗೂ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ನಡೆಸಿಕೊಟ್ಟಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಗ್ರಾಮಸ್ಥರಿಗೂ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅಂಗನವಾಡಿ ಆಶಾ ಕಾರ್ಯಕರ್ತರು ಮತ್ತು ಸಿಬ್ಬಂದಿ ವರ್ಗ ಎಲ್ಲ ಸಂಘದವರು ಎಲ್ಲರಿಗೂ ವಂದಿಸುತ್ತಾ ಗ್ರಾಮ ಸಭೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ.